ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಜುಲೈ 2024 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಅತಿಗಂಡ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ನನ್ನ ತಪ್ಪುಗಳನ್ನ ನನಗೆ ಹೇಳಿ ಇತರರಿಗೆ ಹೇಳಿ ಪ್ರಯೋಜನವಿಲ್ಲ. ಯಾಕಂದ್ರೆ ಕರೆಕ್ಟ್ ಮಾಡ್ಕೋಬೇಕಾದವನ್ ನಾವು ಮಾಡೋ ತಪ್ಪುಗಳಿದೆ ಮಕ್ಕಳೇ. ಈ ಗುಸು ಹೇಳಿದ್ದಾನೆ ಮೊನ್ನೆಯ ಸಂಚಿಕೆಯಲ್ಲಿ. ಈ ಬುಸು ಅನ್ನೋ ಹಾವನ್ನ ನಂಬೋದು. ಈ ಗುಸುಗಳು ಹಿಂದ್ಗಡೆ ಹೋಗೋ ಮಾತಾಡೋ ವ್ಯಕ್ತಿಗಳನ್ನ ಪಕ್ಕದಲ್ಲಿ ಇಟ್ಕೋಬೇಡಿ ಅಂತ. ಅದೇ ರೀತಿ ನಮ್ಮ ತಪ್ಪು ಏನೋ ಇದೆ. ಎಲ್ರೂ ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾರೂ ಪರಿಪೂರ್ಣರಲ್ಲ, ಯಾವ ಜೀವಿಯೂ ಪೂರ್ಣವಲ್ಲ. ನೋಡಿ, ನನಗೂ ಒಂದು ಕನ್ನಡಕ ಇದೆ, ನನಗೂ ಒಂದು ಲೋಪದೋಷಗಳಿದೆ, ನನಗೂ ಅನಾರೋಗ್ಯ ಇದೆ. ಯಾರಿಗಿರಲಿಲ್ಲ ಹೇಳಿ? ಯಾರಿಗೆ ಪರಿಪೂರ್ಣ? ಭಗವಂತನೊಬ್ಬನು ಬಿಟ್ಟು ಇನ್ಯಾರೂ ಪರಿಪೂರ್ಣ ಅಲ್ಲ. ಆದ್ರೆ ನಾವು ಮಾಡ್ಕೊಳ್ಳೋ ತಪ್ಪೇನಂದ್ರೆ, ನಮಗೆ ಇನ್ನೊಬ್ಬರ ಬಗ್ಗೆ ಇಷ್ಟ ಆಗಿಲ್ಲ, ಹೇಳ್ಬೇಕು ಅಂದಾಗ ಅವರಿಗೆ ಹೋಗಿ ಹೇಳೋಲ್ಲ. ನೋಡಿ, ನೀವು ಮಾಡ್ತಿರೋದು ಒಂದು ಹೆಂಡತಿಯ ಹೋಗಿ ಯಾರೋ ಅವ್ರ ಸ್ನೇಹಿತರ ಹತ್ರ ಹೇಳೋದು, ಅವ್ರ ಅಕ್ಕನ ಹತ್ರ ಹೇಳೋದು, ಅವರ ತಮ್ಮನ ಹತ್ರ, ಅವ್ರ ತಂಗಿ ಹತ್ರ, ಅವ್ರ ಫ್ರೆಂಡ್ಸ್ ಹತ್ರ, ಅವ್ರ ಅಮ್ಮನ ಹತ್ರ, ಅವ್ರ ಅಪ್ಪನ ಹತ್ರ, ಅವ್ರ ಬಾಸ್ಗೆ, ಇನ್ಯಾರೋ ಫ್ರೆಂಡ್ಸ್ಗೆ ಮನೆಗಳು ಹೊಡಿಯೋದು, ಮನಸ್ಸುಗಳು ಹೊಡಿಯೋದು ಇಲ್ಲಿಯೇ. ನೋಡ್ರಿ, ನೀವು ಬೇಗ ಬನ್ನಿ ಸಾಕು. ಎಲ್ಲಿ ತಪ್ಪು ಅಲ್ಲೊಂದು ತಪ್ಪು, ಆಕೆಗೆ ತಪ್ಪದು, ಆತನಿಗೆ ತಪ್ಪದು. ನಿಮ್ಮ ಮಗಳು ಸರಿ ಇಲ್ಲ, ನೀನ್ ಸರಿ ಇಲ್ಲ, ಅಲ್ಲೇ ಹೇಳ್ಬಿಡಿ. ಆಗ್ಲಿಲ್ವಾ, ಬಾಯಿ ಮುಚ್ಕೊಂಡು ಅನುಭವಿಸಿ. ನಿಮಗೆ ಹೇಳೋಕ್ ಧೈರ್ಯ ಇಲ್ಲ, ಹೇಳೋಕ್ ಬರೋಲ್ಲ, ಹೇಳೋ ರೀತಿಗೆ ಸರಿ ಇಲ್ಲ, ಬಾಯಿ ಮುಚ್ಕೊಂಡು ಅನುಭವಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳ್ಬಿಟ್ಟು ಅನುಭವಿಸ್ಬೇಕು ನಾವು. ಆದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ ಮಕ್ಕಳೇ? ಇನ್ಯಾರಿಗೋ ಹೋಗಿ ಹೇಳ್ತೇವೆ, ಇನ್ನೆಲ್ಲಿಯೋ ಮಾತಾಡ್ತೇವೆ. ಇವತ್ತು ಸೋಷಿಯಲ್ ಮೀಡಿಯಾ ಬೆಳೆದಿರೋ ಅಗಾಧತೆ, ಅವನಿಗೆ ಒಂದು 100 ಲೈಕ್ ಬಂದ್ಬಿಟ್ರೆ ಸಾಕು. ಯಾವುದೋ ಒಂದು ರೀಲ್ಸ್, ಯಾರ ಬಗ್ಗೆಯೋ, ಇನ್ಯಾರು ಅವ್ರ ಬಗ್ಗೆ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ವಿಚಾರಿಸಿಲ್ಲ, ತಿಳ್ಕೊಂಡಿಲ್ಲ, ಗೊತ್ತೇ ಇಲ್ಲ. ಭಗವಂತನ ಬಗ್ಗೆಯೂ ಕೂಡ ಒಂದು ರೀಲ್ ಮಾಡಾಕ್ತಾನೆ. ಇವ್ರ ಮನೆ ಬಂಗಾರ ಆಗೋಗ. ನಿನಗ್ ದಮ್ ಇದ್ರೆ, ನಿನಗ್ ತಾಕತ್ತಿದ್ರೆ, ಶಕ್ತಿ ಇದ್ರೆ ಭಗವಂತನಿಗೆ ಹೋಗಿ ಹೇಳು, ಅಯ್ಯ ನಾನು ನಿನ್ನ ಹತ್ರ ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೆ. ನಿಮ್ಗೆ ಏನಾದ್ರು ಯಾವತ್ತಾದ್ರೂ ಭಗವಂತ ಹೇಳಿದ್ನ? ನೀನ್ ಬಂದು ಪೂಜೆ ಮಾಡಿದ್ರೆ, ಕಿರೀಟ ಕೊಟ್ರೆ, ಚಪ್ಪಲಿ ಕೊಟ್ರೆ, ಆರಾಧನೆ ಮಾಡಿದ್ರೆ, ನೈವೇದ್ಯ ಮಾಡಿದ್ರೆ, ಹೋಮ ಮಾಡಿದ್ರೆ, ಹವನ ಮಾಡಿದ್ರೆ, ಯಜ್ಞ ಮಾಡಿದ್ರೆ, ಯಾಗ ಮಾಡಿದ್ರೆ ನಿನ್ ಕರ್ಮ ತಪ್ಪಿಸ್ತೀನಂತ ಯಾವತ್ತಾದರೂ ಭಗವಂತ ಬಂದು ಹೇಳಿದ್ನ? ಅಂತ ತ್ಯಾಗರಾಜರ ಕೀರ್ತನೆಗಳು ಅಂತ ಹೇಳ್ತೇವೆ. ಭಗವಂತನನ್ನೇ ಮೆಚ್ಚಿಸ್ಕೊಂಡವರು. ಅವರ ಕೀರ್ತನೆಗಳಿಗೆ ಇತಿಹಾಸವಿದೆ ಮಕ್ಕಳೇ. ದೀಪಗಳು ಉರಿದಿದ್ದಾವೆ, ಎಣ್ಣೆ ಇಲ್ಲದ ದೀಪಗಳು ಉರಿದಿದ್ದಾವೆ, ನೆನಪಿಟ್ಟುಕೊಳ್ಳಿ. ಖುದ್ದು ಡಕಾಯಿತರ ಗ್ಯಾಂಗ್ ಒಂದು ದಾಳಿ ಮಾಡಿದ್ರೆ ರಾಮ ಲಕ್ಷ್ಮಣರಿಬ್ರು ಬೇಟೆಗಾರರ ತರ ಬಂದು ಓಡಿಸ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೋ, ಅಯ್ಯೋ ನನ್ನ ರಾಮ ಲಕ್ಷ್ಮಣ ಪಕ್ಕದಲ್ಲಿದ್ರು ಗೊತ್ತಾಗ್ಲಿಲ್ಲ ಅಂತ. ಅಂತ ತ್ಯಾಗರಾಜರ ಕೆಲಸ ಏನ್ ಗೊತ್ತಾ? ಏನ್ ಮಾಡಿ ಅವ್ರ ಜೀವನ ನಡೆಸ್ತಿದ್ರು ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ಭಿಕ್ಷುಕ ವೃತ್ತಿ. ನಾವು ಯಾವಾಗ್ಲೂ ಹೇಳ್ತೇವೆ, ಭಿಕ್ಷುಕರು ಅಂದ್ರೆ ಕೇವಲವಾಗಿ ತ್ಯಾಗರಾಜರು ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಿ ಸಿಕ್ಕದ್ರಲ್ಲಿ ಪ್ರಸಾದ ಸೇವಿಸ್ಕೊಂಡು ಅದ್ರಲ್ಲಿ ಕೀರ್ತನೆ ಆಡ್ತಿದ್ರು. ಭಗವಂತನನ್ನ ದೂಷಿಸ್ಲಿಲ್ಲ. ಅಷ್ಟು ದೊಡ್ಡ ಮಹಾ ವಾಣಿ ಸರಸ್ವತಿ, ವಿದ್ಯಾಕಾರಕ, ಶಾರದಾಕಾರಕ, ಸಂಗೀತಕಾರಕ, ಕಲಾಕಾರಕ, ಕಲಾ ಸರಸ್ವತಿ ತ್ಯಾಗರಾಜರು. ತುಂಬಾ ದೊಡ್ಡ ದೊಡ್ಡ ಗುರುಗಳೆಲ್ಲ ಈ ತರದ್ದು ಒಂದು ಮನೆಗೂ ಒಂದಿಷ್ಟು ಮನೆಗೆ ಅಂತ ಹೋಗ್ತಿದ್ರು. ಅದ್ರಲ್ಲಿ ಏನ್ ಸಿಕ್ತೋ ಅಷ್ಟು ಮನೆ ಅಷ್ಟೇ. ಸಿಗಲಿಲ್ವಾ ಅವತ್ತು ಉಪವಾಸ, 3 ಮನೆ, 5 ಮನೆ, 11 ಮನೆ. ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ, ಇಷ್ಟೇ. ಏನು ಸಿಕ್ಕಿದೆಯೋ ಅದ್ರಲ್ಲಿ ಅವರು ದೂಷಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ಈ ಸೋಷಿಯಲ್ ಮೀಡಿಯಾ ಬೆಳೆದಿರ್ತಕ್ಕಂಥ ಅಗಾಧತೆಗೆ ಅಬ್ಬಾ, ಇನ್ನೊಬ್ಬರನ್ನ ಕರೆಕ್ಟ್ ಮಾಡ್ಲಿಕ್ಕೆ, ಇನ್ನೊಬ್ಬರ ತಪ್ಪುಗಳನ್ನ ಎತ್ತಿ ಹೇಳಲಿಕ್ಕೆ ನಿಂತ್ಕೊಬಿಟ್ಟಿದ್ದೇವೆ.
ನನ್ನ ತಪ್ಪುಗಳನ್ನ ನನಗೆ ಹೇಳಿ ಇತರರಿಗೆ ಅಲ್ಲ. ಯಾಕಂದ್ರೆ ಸುಧಾರಿಸ್ಬೇಕಾದವ್ ನಾನು. ಗುರುಗಳೇ, ಯಾರಾದ್ರೂ ಸರಿ, ಯಾಕೋ ನೀವು ತುಂಬಾ ಕುಡಿತಿದ್ದೀರಿ, ಯಾಕೋ ತುಂಬಾ ಸ್ಮೋಕ್ ಮಾಡ್ತೀರಿ, ಯಾಕೋ ತುಂಬಾ ತಿಂತಿದ್ದೀರಿ, ಯಾಕೋ ತುಂಬಾ ಸೋಮಾರಿ, ಯಾಕೋ ತುಂಬಾ ಕೆಲಸದ ವಿಚಾರದಲ್ಲಿ ವಿಳಂಬ, ದಯಮಾಡಿ ಇದನ್ನ ಹೇಳ್ತಕ್ ನೇರವಾಗಿ ಹೇಳಿ, ಕಿವಿಲಿ ಹೇಳಿ. ಎಲ್ರಿಗೂ ಸೇರ್ಸೋ ತರ, ಎಲ್ರೂ ಮುಂದ್ಗಡೆ ಹೇಳೋ ತರ ಹೇಳೋ ಅಂತದ್ದಿಲ್ಲ. ನೀವು ನಿಜವಾಗ್ಲೂ ಅಂಥದ್ದೊಂದು ಆತ್ಮೀಯತೆ ಇದೆ, ವಿಶ್ವಾಸವಿದೆ, ಹತ್ತಿರದ ಅವಿನಾಭಾವ ಸಂಬಂಧವಿದೆ, ಅಲ್ಲಿ ಹೇಳಿ. ಯಾಕಂದ್ರೆ ಸುಧಾರಿಸಬೇಕಾದವನು ನಾವೇ. ಯಾರ್ಯಾರಿಗೂ ಹೋಗಿ ಹೇಳ್ತಾ, ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ, ಪ್ರಚಾರನೂ ಬೇಡ, ಅಪಪ್ರಚಾರನೂ ಬೇಡ. ನೀವ್ ಯಾರು ನನ್ನ ತಪ್ಪುಗಳನ್ನ ಇನ್ನೊಬ್ಬರ ಹತ್ರ ಹೋಗಿ ಹೇಳೋಕೆ? ನೀವು ಯಾರು? ಇನ್ನೊಬ್ರು ತಪ್ಪನ್ನು ಹೇಳೋಕ್ ನೀವ್ ಯಾರು? ನಿಮ್ ತಂಗಿ ಬಗ್ಗೆ ಏನಕ್ಕೆ ಹೇಳೋಕ್ ಹೋಗ್ತೀರಿ? ನಿಮ್ ಹೆಂಡತಿ ಬಗ್ಗೆ ನೀವ್ ಯಾರು? ಇನ್ನು ಹೆಂಡತಿ ಅಂದ್ಬಿಟ್ರೆ ಎಲ್ಲಾರ ಹತ್ರ ಹೋಗಿ ಹೇಳ್ಕೊಂಡ್ ಬರೋದಾ? ನೋಡಿ, ನೆನಪಿಟ್ಟುಕೊಳ್ಳಿ, ಅದಕ್ಕೆ ರಾಮರ ಗುಣವನ್ನು ಹುಡುಕಬೇಕು ಅಂತ. ರಾಮರು ಯಾವಾಗಲೂ ಒಳ್ಳೇದನ್ನೇ ಹುಡುಕ್ತಿದ್ರು, ಒಳ್ಳೆ ವಿಚಾರಗಳನ್ನೇ ಹೇಳ್ತಿದ್ರು. ಇವತ್ತೊಂದು ಬಜೆಟ್ ಬಂದಿದೆ, ನಮಗ್ ಬಜೆಟ್ ಬಗ್ಗೆ ಗೊತ್ತಿಲ್ಲ, ಮನೆ ಬಜೆಟ್ ಹಾಕೋಕೆ ಗೊತ್ತಿಲ್ಲ, ಮಕ್ಕಳಿಗೆ ಒಂದು ಫೀಸ್ ಸರಿಯಾಗಿ ಕಟ್ತಿಲ್ಲ, ಹೆಂಡತಿಗೆ ಒಳ್ಳೆ ಸೀರೆ ತಂದಿಟ್ಟಿಲ್ಲ, ಒಂದು ಕಾಲ್ಗೆಜ್ಜೆ ತಂದು ಕೊಟ್ಟಿಲ್ಲ, ಒಂದ್ ಜೊತೆ ಚಪ್ಪಲಿ ತಂದು ಕೊಟ್ಟಿಲ್ಲ, ಗಂಡನ್ಗೆ ಒಂದೊಳ್ಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿಕೊಟ್ಟಿಲ್ಲ, ದೇವ್ರ ಮುಂದ್ಗಡೆ ಒಂದು ದೀಪ ಹಚ್ಚಿಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೇವೆ ನಾವು. ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಇವತ್ತು ನೋಡ್ಬೇಕು, ನಮ್ ಕರ್ನಾಟಕಕ್ಕೆ ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಏನೇನೋ. ನಿಮಗೆ ನಿಜವಾಗ್ಲೂ ಶಕ್ತಿ ಇದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಹೋಗಿ ಮಾತಾಡಿ, ಮೇಡಮ್ ನಮ್ ರಾಜ್ಯಕ್ಕೆ ಇದು ಬೇಕಿತ್ತು, ಇದು ಬೇಕಿತ್ತು ಅಂತ ಮೊದಲೇ ಒಳ್ಳೇದೇ ಮಾತಾಡ್ತೀರಿ. ಅವ್ರು ಯಾಕೆ ಕೊಡಲ್ಲ ನೋಡೋಣ. ಅವರು ಯಾಕೆ ಕೊಡುವುದಿಲ್ಲ? ಇನ್ಯಾರಿಗೂ ಯಾಕೆ ಹೇಳ್ತೀರಿ? ಇನ್ನೆಲ್ಲೋ ಕಮೆಂಟ್ಸ್ ಎಲ್ಲ ಹಾಕ್ತೀರಿ. ಎಲ್ಲ ವಿಚಾರ, ಗೋಲಿ ಆಡೋರು ಕೂಡ, ಗಿಲ್ಲಿ ಆಡೋರು ಕೂಡ ಇನ್ನೊಬ್ಬರ ಬಗ್ಗೆ ಹೋಗಿ ಮಾತಾಡೋದು, ಅವನ ಜೊತೆಲೆ ಕುತ್ಕೊಳ್ಳೋದು, ಅವನ ಜೊತೆಲೆ ಕುಡಿಯೋದು, ಅವನ ಜೊತೆಲೆ ತಿನ್ನೋದು, ನಿನ್ ಗಂಡ ಕುಡ್ಕ ಅಂತ ಊರಿಗೆಲ್ಲ ಹೇಳ್ಕೊಂಡ್ ಬರೋದು. ನಿಜವಾಗ್ಲೂ ನೀವಿದ್ರೆ ಅವನ ಜೊತೆಲಿ ಕುಡಿಬಾರ್ದಿತ್ತು. ಬಂದು ಅವನಿಗೆ ಇಲ್ಲ ಕಣೋ, ಇನ್ ಜಾಸ್ತಿ ಆಯ್ತು, ಸಂಜೆ ಎಲ್ಲೋ ಕುಡಿದು, ಈ ಮಳೆಗಾಲ, ಈ ಒಂದು ರಸ್ತೆಗಳು ಅಯ್ಯೋಯ್ಯೋ ಹಳ್ಳ ಕೊಳ್ಳಗಳು ತುಂಬ್ಕೊಬಿಟ್ಟಿದ್ದಾವೆ, ಎಲ್ಲೋ ಬಿದ್ದು ಪೊಲೀಸವರು ಹಿಡಿದು ಅವಮಾನ, ಇನ್ನೊಂದು ಯಾಕಪ್ಪ ಬೇಡ ಕಣೋ, ನನ್ನ ಮಾತು ಕೇಳೋ ಅಂತ ಕರ್ಕೊಂಡು ಬಂದು ಮನೆಗೆ ಬಿಡಬೇಕಿತ್ತು, ಅವನಿಗೆ ಹೇಳ್ಬೇಕಿತ್ತು. ಸುಧಾರಿಸ್ಬೇಕಾದವನು ಅವನು. ಈ ತರ ತಪ್ಪು ಮಾಡ್ತಿದ್ಯಾ, ದೋಚ್ತಿದ್ಯಾ, ಈ ತರ ಸರ್ಕಾರ ದುಡ್ಡು ತಿಂತಿದ್ಯಾ, ಪಬ್ಲಿಕ್ ದುಡ್ಡು ತಿಂತಿದ್ಯಾ, ಮೋಸ ಮಾಡಿ ತಿಂತಿದ್ಯಾ, ಅವನಿಗೆ ಹೇಳಿ. ವಾಚಾಮ ಗೋಚರವಾಗಿ ನಿಜವಾಗ್ಲೂ ನಿಮ್ಗೆ ತಾಕತ್ತಿದ್ರೆ ಅವ್ನಿಗೆ ಎದುರುಗಡೆ ಕುಳಿತುಕೊಂಡು ಬೈರಿ. ನೀನ್ ಮಾಡೋ ಎಡವಟ್ ಕೆಲ್ಸಗಳಿಗೆ ನಿನ್ ಜೊತೆಲಿ ನಾವಿದ್ರೆ ನಮ್ಮ ಮರ್ಯಾದೆಲ್ಲ ಮೂರ್ಖಾಸಿಗೆ ಹರಾಜಾಗುತ್ತೆ. ನಿನ್ನ ನಮ್ಮ ಫ್ರೆಂಡು ಅಂತ ಹೇಳ್ಕೊಳಕ್ಕೆ, ಅಣ್ಣ ಅಂತ ಹೇಳ್ಕೊಳಕ್ಕೆ, ತಮ್ಮ ಅಂತ ಹೇಳ್ಕೊಳಕ್ಕೆ ನೇರ ಹೇಳಿ. ಸುಧಾರಿಸಬೇಕಾದವನು ಅವ್ನು ಸುಧಾರಿಸ್ಲಿಲ್ವಾ ದೂರ ಇಟ್ಬೇಡಿ, ಬೇಕಿಲ್ಲ. ನಾವ್ಯಾಕೆ ಇಟ್ಟುಬಿಡಿ. ಅಂತ ಮೂರ್ಖ ಮಗನನ್ನ ತಗೊಂಡೋಗಿ ಬಿಟ್ಬಿಡೋ ಅಂತ ಧೃತರಾಷ್ಟ್ರನ್ಗೆ ವಿದುರ ಯಾವಾಗ್ಲೂ ಹೇಳ್ತಾನೆ, ಕೇಳಲ್ಲ. 9ನೇ ವಯಸ್ಸಿಗೆ ಹೇಳ್ತಾನೆ. ಅವನಿಗೆ 9 ವಯಸ್ಸು ತುಂಬಿದಾಗ ಆಗ್ಲೇ ವಿಷ ಇಡೋ ಪ್ಲಾನ್ ಮಾಡಿರ್ತಾನೆ ದುರ್ಯೋಧನ. ತಿಳ್ಕೊಬಿಟ್ಟು, ಈ ವಯಸ್ಸಿಗೆ ಬರಬೇಕಾದಂತ ಆಲೋಚನೆ ಅಲ್ಲ ಕಣೋ ಇವನಿಗೆ, ಈಗಲೇ ವಿಷ ಇಡೋ ಅಂತದ್ ಮಾಡ್ತಿದ್ದಾನೆ. ನಿನ್ನ ಮಗನಲ್ಲ, ಅದೊಂದು ದೊಡ್ಡ ವಿಷವೃಕ್ಷ, ಇಡೀ ವಂಶವನ್ನೇ ನಾಶ ಮಾಡುತ್ತೋ. ನನ್ನ ಅಣ್ಣಯ್ಯ, ನನ್ನ ಮಾತು ಕೇಳೋ ಅಂತ ಹೇಳ್ಬಿಟ್ಟು ಬೈತಾನೆ. ಏಕಾಂತದಲ್ಲಿದ್ದಾಗ ಅಣ್ಣನೇ ಅವನು ಧೃತರಾಷ್ಟ್ರ ವಿದುರನಿಗೆ. ಅಮ್ಮ ಬೇರೆ ಇರ್ಬೋದು, ಅಪ್ಪ ಒಬ್ಬರೇ ಅಲ್ವಾ? ವ್ಯಾಸರ ಪುತ್ರರೇ ಅಲ್ವಾ ವಿದುರ ಕೂಡ? ಧೃತರಾಷ್ಟ್ರ ಕೂಡ ವ್ಯಾಸರ ಪುತ್ರರೇ ಅಲ್ವಾ? ಈ ತೋಟದಲ್ಲಿ ಬೆಳಿಬೇಕಾದ ಬಾಳೆಕಾಯಿ ಅಲ್ಲಿ ಬೆಳೆದಿದೆ ಅಷ್ಟೇ. ಅದಕ್ಕೊಂದು ಏನೋ ಮಾಡಿಬಿಟ್ರು, ದಾಸಿ ಪುತ್ರ ಅಂತ ಹೇಳ್ಬಿಟ್ಟು ಏನೋ ಒಂದು, ಆತನಿಗೊಂದು ಶಾಪ ಇತ್ತು, ಮಾಂಡವ್ಯ ಮಹರ್ಷಿಗಳ ಶಾಪ. ಪಿತೃಲೋಕವನ್ನು ಆಳುತ್ತಿದ್ದಂತ ಯಮಧರ್ಮರಾಯರಿಗೆ ಶಾಪ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಮಧರ್ಮರಾಯರಿಗೂ ಬಲಗಾಲಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಖುದ್ದು ಆತನ ತಾಯಿ, ಯಾಕಂದ್ರೆ ಸವತಿ ತಾಯಿ ಛಾಯಾದೇವಿ ಯಾವಾಗ್ಲೂ ಪಾರ್ಶಾಲಿಟಿ ಮಾಡ್ತಿರ್ತಾಳೆ. ಆ ಸಂಜ್ಞಾದೇವಿ ಆ ಒಂದು ಸೂರ್ಯನ ಮಧ್ಯಾಹ್ನೇತು ಮಾರ್ಥಾಂಡ ಉದಯೇತು ಬ್ರಹ್ಮಸ್ವರೂಪ ಅಂತ ಹೇಳ್ತೇವೆ.
ಸಂಧ್ಯಾಕಾಲೆ ವಿಷ್ಣು ಸ್ವರೂಪಂ ಅಂತ ಹೇಳ್ತಾರೆ. ಮಧ್ಯಾಹ್ನ ಮಾರ್ಥಾಂಡ ಸ್ವರೂಪ, ಆ ಬೆಂಕಿ. ನೀವು ನಂಬಲ್ಲ, ಇವತ್ತು ನಮ್ಗೆ 50 ಡಿಗ್ರಿಗೆ ಬಂದು ತಲುಪಿಬಿಟ್ಟಿದೆ ನಮ್ಮ ವಾತಾವರಣ ಬಿಸಿ. ಇವತ್ತು ನಾಸಾ ರಿಲೀಸ್ ಮಾಡಿದ್ದಾರೆ ಸ್ವಾಮಿ, ಅದರವರೆಗೂ ಉಪಗ್ರಹ ಕಳಿಸಿದ್ದಾರೆ. ಬರೀ ಅದರ ಕಕ್ಷೆಯ ಬಿಸಿ ಎಷ್ಟಿದೆ ಗೊತ್ತಾ? 5 ಲಕ್ಷ ಡಿಗ್ರಿ ಫ್ಯಾರನೈಟ್. ಏನಾಗ್ಬೋದು? ಈ 50 ಡಿಗ್ರಿಗೆ ಸಾಯ್ತಿದ್ದೇವೆ ನಾವು, ಸತ್ತೋಗ್ತಿದ್ದೇವೆ ಈ ಬಿಸಿಲಿನ ಜಳಕ್ಕೆ. 5 ಲಕ್ಷ ಡಿಗ್ರಿ ಫ್ಯಾರನೈಟ್. ಇನ್ನು ಆತನ ಕಕ್ಷೆ ಪೂರ್ತಿ ಅಲ್ಲ, ಒಳಗಡೆಗೆ ಎಂಟ್ರಿ ಇಲ್ಲ ಬಿಡಿ, ಹೊರಗಡೆ ಅವರಾನೇ ಅಷ್ಟು ಬಿಸಿ. ಇನ್ನು ಒಳಗಡೆ ಇನ್ನೆಷ್ಟು ವಿಸ್ಫೋಟಕ ಬೆಂಕಿ ಇರಬಹುದು ಯೋಚನೆ ಮಾಡಿ. ಆತನ ಧರ್ಮಪತ್ನಿ ಸಂಜ್ಞಾದೇವಿಗೆ ಬಿಸಿ ತಡಿಲಾರದೆ ನಿನ್ ಸವಾಸ ಸಾಕಪ್ಪ ಅಂತೇಳಿ ಬಿಟ್ಟು ಹೋಗೋಕ್ ಮನಸ್ಸಾಗದೆ ಮಕ್ಕಳಿದ್ರಲ್ವಾ, ಯಮುನಾ ಇವರೆಲ್ಲ ಮಕ್ಕಳಿದ್ರಲ್ವಾ, ಏನ್ ಮಾಡಿದ್ಲು? ತನ್ನ ಛಾಯೆಯನ್ನೇ ತೆಗೆದು ಒಂದು ರೂಪ ಕೊಟ್ಟು, ನೀನ್ ಇನ್ನು ಮೇಲೆ ಈ ಜಾಗದಲ್ಲಿ ನೋಡ್ಕೊ, ನಾನು ಹೋಗಿ ತಪಸ್ಸು ಕೂತ್ಕೋತೀನಿ ಅಂತ ಹೊರಟೋಗ್ತಾಳೆ. ಆ ಛಾಯಾದೇವಿಗೆ ಛಾಯೆ ಎಲ್ಲೂ ಇಲ್ಲದ್ದು, ಸಡನ್ ಅಧಿಕಾರ, ಸಡನ್ ಹೆಸರು, ಸಡನ್ ಆ ಸೂರ್ಯ ಮಂಡಲಕ್ಕೆ ಅಧಿನೇತ ಆತ ಸೂರ್ಯದೇವ. ಆತನ ಧರ್ಮಪತ್ನಿಯಾಗಿ ನಿಂತ್ಕೊಬಿಟ್ರೆ ಹೆಂಗಿರುತ್ತೆ? ಆಕೆಗೂ ಮಕ್ಕಳು. ಶನಿ ಸುಮ್ಮನೆ ಇರ್ತಿರ್ಲಿಲ್ಲ, ತನ್ನ ಆ ಒಂದು ಸವತಿ ಮಕ್ಕಳನ್ನ ತುಂಬಾ ಕೇವಲವಾಗಿ ನೋಡ್ತಿದ್ಲು. ಯಮುನೆಯನ್ನ ತಡಿಲಾರ್ದೆ ಯಮ ಏನ್ ಮಾಡ್ತಾನೆ ಗೊತ್ತಾ? ಭಗವಂತನನ್ನು ಬಿಟ್ಟಿಲ್ಲ ತಪ್ಪು ಮಾಡಿದರೆ ನೋಡಿ. ತನ್ನ ತಾಯಿ, ಸವದಿ ತಾಯಿ ಅಲ್ವಾ, ತಾಯಿ ಜಾಗದಲ್ಲಿರೋದಲ್ವಾ, ಒದ್ದು ಬಿಡ್ತಾನೆ ಬಲಗಾಲೆ. ನಿನಗೆ ಬಲಗಾಲೆ ಬಿದ್ದೋಗ್ಲಿ, ಹುಳ ಬಿದ್ದೋಗ್ಲಿ ಅಂತ. ಹುಳ ಬಿದ್ದೋಗೋದು ಯಮನಿಗೂ ಕೂಡ. ಬಲಗಾಲಿಲ್ಲ ಯಮನಿಗೆ. ತುಂಬಾ ಜನ ಗೊತ್ತಿಲ್ಲ. ದೇವರಿಗೂ ಕೂಡ ಶಾಪ ಬಿಡಲ್ಲ ನಾವು ನರಳೋದೆ. ಸೊ ಅಂತ ಒಂದು ಶಾಪಗ್ರಸ್ತನಾಗಿ ವಿದುರ ಹುಟ್ಟಿರೋದು. ಆಗ್ಲೇ ಹೇಳ್ತಾನೆ ಧೃತರಾಷ್ಟ್ರನಿಗೆ, ನೋಡೋ ಇವನು ವಿಷವೃಕ್ಷ ಆಗಿಬಿಡ್ತಾನೆ ಅಂತ. ಕಡೆಗೆ ಆಗೋಗುತ್ತೆ ಬಿಡಿ. 20-21 ಲಕ್ಷ ಜನ ಸರ್ವನಾಶ. ಅವರಿಗೇ ಬಿಟ್ಟಿಲ್ಲ. ಕೆಲವರು ತಗೊಳ್ಳಲ್ಲ, ಸರ್ವನಾಶ ಮಾಡ್ಕೋತಾರೆ. ಬಿಟ್ಬಿಡಿ, ಅಲ್ಲಿ ಇರಬಾರ್ದು ಅಷ್ಟೇ. ವಿದುರ ಎದ್ದೋಗ್ತಾನೆ. ಆ ಯುದ್ಧ ಸಂದರ್ಭದಲ್ಲಿ ನನಗೂ ಇದಕ್ಕೆ ಸಂಬಂಧವೇ ಇಲ್ಲ, ಅವ್ನು ಕರೆಯೋದೇ ಇಲ್ಲ, ಇವರು ಹೋಗಲ್ಲ, ನನಗೆ ಆಗ್ಬೇಕು ಅಂತ ಎದ್ದೋಗ್ಬಿಡ್ತಾರೆ ವಿದುರು. ಸರ್ವನಾಶ ಆಗೋಯ್ತು. ಸೊ ಕೆಲವರು ತಗೊಳ್ಳೋದಿಲ್ಲ. ಏನ್ ಮಾಡ್ತೀರಿ? ಅಂತ ವ್ಯಕ್ತಿಯನ್ನ ಪರಿತ್ಯಜಿಸಿಬಿಡಿ. ನೀವು ಹೇಳಿದ್ರಿ, ಅವನನ್ನ ತಿದ್ದಲಿಕ್ಕೆ ಸತ್ಯವನ್ನ ಅವನಿಗೆ ಹೇಳಿದ್ರಿ, ಅವನ ತಪ್ಪನ್ನ ಅವನಿಗೆ ಹೇಳಿದ್ರಿ. ತಪ್ಪು ಒಪ್ಪು ಸರಿ ಏನೋ ಒಂದು ಹೇಳಿದ್ರಿ, ಕೇಳ್ತಿಲ್ಲ, ಇನ್ನು ಬಿಡೋ. ಹೌದು, ನನ್ನ ಕುಟುಂಬದಲ್ಲಿ ನಾನು ಎಷ್ಟು ಜನರನ್ನು ಪರಿತ್ಯಜಿಸಿದೇನೋ ನನ್ನ ಸ್ನೇಹಿತರ ವಲಯದಲ್ಲೂ ಪರಿತ್ಯಜಿಸ್ಬಿಟ್ಟಿದ್ದೇನೆ. ಬೇಡಪ್ಪ, ನಮಗೆ ಆಗಬಾರದ್ದು. ಅದು ತಪ್ಪು ಹೇಳಿದ್ದಾನೆ, ಇದು ತಪ್ಪು, ಇದು ಆಗೋಲ್ಲ, ಇದು ಸರಿಪಡಿಸೋಲ್ಲ. ಅವ್ರು ಬದಲಾಗೋಲ್ಲ. ಹೇಳೋದು ಹೇಳಿದ್ದೇವೆ, ನಮಗೊಂದು ಆತ್ಮತೃಪ್ತಿ ಇದೆ, ಮನಸ್ತೃಪ್ತಿ ಇದೆ. ಇದು ಅಲ್ಲಿಗೆ ಕರ್ಕೊಂಡೋಗಿ ದಾಂಗುಡಿ ಮಾಡೋದು ಅಂತ ಕೇಳೋಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ಅದರಿಂದ ಇನ್ನು ಮೇಲೆ ದಯಮಾಡಿ ಇಲ್ಲೆಲ್ಲೋ ಯಾವುದೋ ಒಂದು ಆನ್ಲೈನ್ ಮಾಫಿಯಾ ಕೂತ್ಬಿಟ್ಟಿದೆ. ನಮ್ಮ ವಿಕೃತಿಯನ್ನೆಲ್ಲ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯಾರೋ ಏನೋ ನಮಗ್ ಗೊತ್ತೇ ಇಲ್ಲ. ಅದು ದೊರೆ ಇರ್ಬೋದು, ದೊರೆ ಮಟ್ಟದ ವ್ಯಕ್ತಿ ಇರ್ಬೋದು. ಅದಕ್ಕೆ ಕಾನೂನಿದೆ, ನ್ಯಾಯ ಇದೆ, ಅದಕ್ಕಿದೆ, ಅದನ್ನ ತೋರಿಸ್ಕೊಳ್ಳೋದಿದೆ. ಬಿಡಿ, ನಿಮಗೆ ನಿಜವಾಗ್ಲೂ ಇದ್ರೆ ಒಂದು ಪತ್ರ ಬರೀರಿ ದೊರೆಗೆ. ದೊರೆಗಳೇ, ನಮಗೆ ಗೃಹಲಕ್ಷ್ಮಿದು ದುಡ್ಡು ಬಂದಿಲ್ಲ, ತಗೊಳ್ಳಿ. ಮಾತಾಡೋದು ಅದ್ರಲ್ಲಿ ಏನೇನೋ ಚಿಕ್ಕುಗಳಿದೆ, ಅದು ಏನೇನೋ ಮಾಡ್ತಿದ್ದಾರೆ ಅವ್ರು. ನಮಗ್ ಗೊತ್ತಿಲ್ಲ. ನಮಗ್ ನಮ್ಮ ಮನೆಗೆ ಬಜೆಟ್ ಆಗೋಗ್ ಬರಲ್ಲ, ನಮ್ಮ ಮನೇನ್ ಮೈಂಟೈನ್ ಮಾಡೋಕ್ ಬರಲ್ಲ, ನಮ್ಮ ಮನೆ ಮಕ್ಳಿಗೆ ಒಳ್ಳೆ ತಂದೆ ಆಗ್ಲಿಲ್ಲ, ಒಳ್ಳೆ ಗಂಡ ಆಗ್ಲಿಲ್ಲ, ಒಳ್ಳೆ ಹೆಂಡತಿ ಆಗ್ಲಿಲ್ಲ. ಹೌದು, ಒಳ್ಳೆ ಅಮ್ಮ ಆಗಿದ್ದೀರಾ? ಕರೆಕ್ಟಾಗಿ ಹೇಳಿ. ಕೂತು ಸೋದರಿನ್ ಬೈದ್ ಬಿಟ್ಟಿದ್ದಾನೆ, ನೀನ್ ಒಳ್ಳೆ ಅಮ್ಮ ಆಗ್ಲಿಲ್ಲ, ಊರೆಲ್ಲ ನ್ಯಾಯ ಮಾತಾಡ್ಬೇಡ, ಅವ್ರು ಸರಿಲ್ಲ, ಇವ್ರು ಸರಿಲ್ಲ, ಅದು ಸರಿಲ್ಲ. ಬಾಯಿ ಮುಚ್ಕೊಂಡು ಕೂತ್ಕೊಂಡು ನನ್ ಮುಂದ್ಗಡೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಹಾಕ್ಬೇಡ, ಮಾತಾಡ್ಬೇಡ ಅಂತಾನೆ ಹೇಳಿದ್ದೇನೆ. ನನ್ ಮುಂದ್ಗಡೆ ಮಾತಾಡೋಕ್ ಭಯ. ಅಕ್ಕನಿಗೂ, ದೊಡ್ಡ ಅಕ್ಕನಿಗೂ ನಮ್ಗೆ ಅಧಿಕಾರ ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ. ಅವ್ರ ತಪ್ಪುಗಳ ಬಗ್ಗೆ ಮಾತಾಡೋ ಅಧಿಕಾರನೇ ಇಲ್ಲ. ಒಪ್ಪುಗಳ ಬಗ್ಗೆ ಮಾತಾಡಬೇಕು. ರಾಮರ ಹಾಗೆ ಸದಾ ಒಳಿತು ಮಾತನಾಡು ಮನುಷ್ಯ, ಸದಾ ಒಳಿತು ಮಾತನಾಡು. ಇನ್ನೊಬ್ಬರ ತಪ್ಪನ್ನ ಇನ್ನೊಬ್ಬರ ಹತ್ರ ಹೇಳೋ ಅಧಿಕಾರ ನಮಗಿಲ್ಲ. ಅಯ್ಯೋ, ನಿನಗೆ ಗೊತ್ತಿಲ್ವಾ ಅಕ್ಕ, ಯಾಕೆ ಬೇಕು? ನಿಮ್ಗೆ ನಿಜವಾಗ್ಲಿದ್ರೆ ಅಲ್ಲಿ ಹೋಗಿ ಅಲ್ಲಿ ಮಾತಾಡಿ. ಅಣ್ಣಯ್ಯ ನೋಡಿ ಹಿಂಗಿದೆ, ಆ ತಮ್ಮಯ್ಯ ಹಿಂಗಿದೆ, ಅಕ್ಕ ಹಿಂಗಿದೆ, ಅಪ್ಪಾಜಿ ಹಿಂಗಿದೆ, ಅಲ್ಲಿ ಮಾತಾಡಿ. ಗುರುಜಿ ಹಿಂಗಿದೆ, ದೊರೆಜಿ ಹಿಂಗಿದೆ,
ಇಲ್ಲ ಮಾತನಾಡಬೇಡಿ, ನಮಗೆ ಬೇಕಿಲ್ಲ. ಯಾಕಂದ್ರೆ ಸುಧಾರಿಸ್ಕೋಬೇಕಾದವರು ಅವರು, ನಾನು. ನೇರವಾಗಿ ಬನ್ನಿ, ಎಲ್ಲೋ ಹೇಳೋದಲ್ಲ, ಇನ್ಯಾವುದೋ ಮಾತಲ್ಲ. ತಪ್ಪು ಮಕ್ಕಳೇ. ಯೋಚಿಸಿ ನೋಡಿ, ಎಷ್ಟು ಮನೆಗಳು ಇವತ್ತು ಹೊಡಿತಿದೆ. ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತಿಲ್ಲ. ಇದೊಂಥರ ಸ್ವಿಚ್ ಬಾಕ್ಸ್ ತರ ಮಕ್ಕಳೇ. ಎಲ್ಲಿ ಸ್ವಿಚ್ ಆಗ್ಬೇಕು ಅಲ್ಲೇ ಹಾಕಿ. ಎಲ್ಲೋ ಹೋಗಿ ಸ್ವಿಚ್ ಹಾಕಿದ್ರೆ ಇನ್ನೆಲ್ಲೋ ಲೈಟ್ ಉರಿಯುತ್ತೆ. ಎಲ್ಲಿ ತಪ್ಪಿದೆಯೋ ಅಲ್ಲೇ ಹೋಗಿ ಕರೆಕ್ಟ್ ಮಾಡಬೇಕು. ದಯಮಾಡಿ ಹೇಳ್ತೇನೆ. ಇದರಿಂದ ಇಲ್ಲದಿದ್ದರೆ ಅನಾಹುತ ಮಕ್ಕಳೇ. ನಾವು ಕೆಟ್ಟವರಾಗ್ತಾ ಹೋಗ್ತೀವಿ, ಮಲಿನ ಆಗ್ತಾ ಹೋಗ್ತೀವಿ. ನಮ್ಮನ್ನ ಯಾರು ಹತ್ರಕ್ಕೆ ಸೇರ್ಸಲ್ಲ. ಇವನು ಯಾವಾಗ ಬಂದ್ರು ಇನ್ನೊಬ್ಬರ ಬಗ್ಗೆನೇ ಮಾತಾಡೋದು, ಈತ. ಹೌದು, ಈ ಕೆಲವರು ಹಳ್ಳಿ ಕಟ್ಟೆ ಹತ್ರ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಕೆಲವರು ಕುಡಿದ ಜಾಗದಲ್ಲಿ ಕೂತ್ಕೊಂಡು, ಇನ್ನೊಂದು ಕೆಲವರು ನೀರಿನ ಹತ್ರ, ಕೊಳ್ಳಗಳ ಹತ್ರ, ಹಳ್ಳಗಳ ಹತ್ರ ಸುಮ್ಮನೆ ಬೇರೆ ಕೆಲಸ ಇಲ್ಲದೆ ಮಾಡೋಕ್ ಬೇರೆ ಕೆಲಸ ಇಲ್ವಲ್ಲ. ಇನ್ನೊಬ್ಬರ ಬಗ್ಗೆ ನಮ್ಮ ಬನೀನ್ ಎಷ್ಟು ತೂತಿದೆ, ನಮ್ಮ ದೇಹದಲ್ಲಿ ಎಷ್ಟು ತೂತುಗಳಿದ್ದಾವೆ ಅನ್ನೋದೊಂದು ಪರಿಭಾವವಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತನಾಡುವುದು ಅಸಹ್ಯದ ಪರಮಾವಧಿ. ಮಕ್ಕಳು ಮಾತಾಡಬಾರ್ದು. ಆದಷ್ಟು ಒಳ್ಳೇದು ಮಾತಾಡೋಣ. ಆಕೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದಾಳೆ, ಸಾಕು. ಒಳ್ಳೆ ಹೆಂಡತಿ ಅಲ್ಲ, ನಮ್ದು ಅದಲ್ಲ. ನಿಮ್ ನಿಜವಾಗ್ಲೂ ಅನ್ನೋದಿದ್ರೆ ಆಕೆಗೆ ಹೇಳಿ, ನೀನು ಒಳ್ಳೆ ಹೆಂಡತಿ ಆಗ್ಲಿಲ್ಲ ಅಂತ ನಾನು ಹೇಳಿದ್ದೇನೆ. ನಾನು ನನ್ನ ಧರ್ಮಪತ್ನಿಗೆ ಐ ಆಮ್ ನಾಟ್ ಎ ಗುಡ್ ಹಸ್ಬೆಂಡ್ ನೇರ ಹೇಳಿದ್ದಾನೆ. ಐ ಕೆ ನಾಟ್ ಕರೆಕ್ಟ್ ಮೈ ಸೆಲ್ಫ್. ಇದು ಏನ್ ಮಾಡಿದ್ರು ಎಲ್ಲೋ ಒಂದು ನೋಡಿದಾನೆ, ಅನುಭವಿಸಿದ್ದಾನೆ, ಗೊತ್ತಿರೋದ್ರಿಂದ ಆಕಿನ ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ನೇರ ನನಗೇ ಹೇಳು, ನೇರ ನಾನು ನಿನಗೇ ಹೇಳೋದು. ನನ್ನ ಭಾಷೆ ಹೊರಟಿರ್ಬೋದು, ಇಲ್ಲ ಸಾಫ್ಟ್ ಇರ್ಬೋದು. ಟೆಲ್ ದಮ್ ಡೈರೆಕ್ಟ್ಲಿ. ಇನ್ನೆಲ್ಲೋ ಹೋಗಿಲಿ ಮನೆಗಳು ಅವ್ರು ಯಾರೋ ಬಂದು ಈ ತರ ಮಾತಾಡಿದ್ರೆ, ಹೇಳಿದರೆ ಎಷ್ಟು ಘಾಸಿ ಆಗುತ್ತೆ ಗೊತ್ತಾ. ನನ್ನ ಧರ್ಮಪತ್ನಿ ಬಗ್ಗೆ ನನ್ನ ತಂಗಿ ಹತ್ರ ಹೊರಟು, ನಿಮ್ಮ ಅತ್ತಿಗೆ ಇದ್ದಾಳಲ್ಲ ನೋಡ್ದ, ಅವಳು ಹೋಗಿ ಹೇಳ್ತಾಳೆ, ಗೊತ್ತಾ ನಮ್ಮ ಅಣ್ಣನೇ ನಿನ್ ಬಗ್ಗೆ ಹೇಳಿದ್ದಾನೆ. ಮುಗೀತು. ಚಿತ್ರಾನ್ನ, ಮೊಸರನ್ನ ಎಲ್ಲ ಮುಗೀತು. ತಣ್ಣೀರ್ ಬಟ್ಟೆ ಹೊಟ್ಟೆಗೆ. ನೇರ ಹೇಳೋಣ, ಅಲ್ಲೊಂದು ಜಗಳ ಮುನಿಸು, 1-2 ನಿಮಿಷ ಬಿಟ್ಟಾಕಿ. ತುಂಬಾ ಬೌದ್ಧಿಕವಾಗಿ ಯೋಚನೆ ಮಾಡಿದ್ರೆ ದೊಡ್ಡದು ಮಾಡ್ಕೊಳ್ಳಲ್ಲ. ಸಾರಿ ಪುಟ್ಟ, ನನಗೆ ಮಾತಾಡಬಾರ್ದಿತ್ತು, ಬಟ್ ಇರೋ ಫ್ಯಾಕ್ಟ್ ಇದೆ. ಯು ಆರ್ ದಿಸ್. ನೀನ್ ತಿನ್ನೋವಾಗ ಲೊಚ ಅಂತ ಸೌಂಡ್ ಮಾಡ್ತೀಯ, ಮಲ್ಗಿರೋವಾಗ ಜೋರ್ ಗೊರಕೆ ಇಡ್ತೀಯ, ಕಷ್ಟ ಆಗುತ್ತೆ. ಅಲ್ಲೇ ಹೇಳು. ತಂಗಿ ಸರಿ ಮಾಡ್ತಾಳ, ಅಕ್ಕ ಸರಿ ಮಾಡ್ತಾಳ, ಇಲ್ಲವಲ್ಲ. ಎಲ್ಲಿ ತಪ್ಪಿದೆಯೋ ಅಲ್ಲೇ ಮಾತನಾಡಿ ತಿದ್ದಲಿಕ್ಕೆ ಪ್ರಯತ್ನ ಮಾಡಿ. ಸುಧಾರಿಸ್ಬೇಕಾದವರು ಅವರೇ. ದಯಮಾಡಿ ಇನ್ಮೇಲೆ ಇಂಥ ತಪ್ಪುಗಳನ್ನ ಬೌದ್ಧಿಕವಾಗಿ ಹೇಳ್ತಿದ್ದೆ ನಮ್ಮ ಮಕ್ಕಳು. ಇವತ್ತು ನಮ್ಮ ಮನೆ ಹೊಡಿತು, ನಮ್ಮ ಊರು ಹೊಡಿತು, ಗ್ರಾಮ, ದೇಶ ಎಲ್ಲ ಹೋಯ್ತು ಮಕ್ಕಳು. ಇವತ್ತು ಮನೆ ಬಗ್ಗೆ ಮಾತಾಡಿದವರು, ಮನೆಯವ್ರ ಬಗ್ಗೆ ಮಾತಾಡಿದವರು, ದೇಶದ ಬಗ್ಗೆ ಇನ್ನೇನೇನು ಮಾತಾಡ್ತೀವಿ, ನಮ್ಮ ಸಂಸ್ಕಾರ, ನಮ್ಮ ದೇವರು, ನಮ್ಮ ಪೂಜೆ, ನಮ್ಮ ದೇಶಭಕ್ತಿ, ಇನ್ನೇನೇನು ಮಾಡ್ತೇವೆ ಯೋಚನೆ ಮಾಡಿ ನೋಡಿ. ತಪ್ಪುಗಳನ್ನು ಹುಡುಕ್ತಾ ಹೋದ್ರೆ ಜಗತ್ತಿನಲ್ಲಿ ಭಗವಂತನೂ ಕೂಡ ಇಲ್ಲ, ನೆನಪಿಟ್ಟುಕೊಳ್ಳಿ. ಅದಕ್ಕೆ ಯಮಧರ್ಮರಾಯರ ಉದಾಹರಣೆ ಕೊಟ್ಟಿದ್ದು. ಆ ಶಾಪಗ್ರಸ್ತವಾಗಿ ವಿಧುರರಾಗಿ ಹುಟ್ಟಿತ್ತು. ಭಗವಂತನೂ ಕೂಡ ತಪ್ಪುಗಳು ಮಾಡಿದ್ದಾನೆ, ಇದು ಸತ್ಯ. ಇನ್ನು ನಾವೆಷ್ಟು ಅಲ್ಪ ಮನುಷ್ಯರು. ಸೊ ಅಂಥದ್ದಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಇರಬೇಕು. ಇನ್ನೊಬ್ಬರ ಒಪ್ಪುಗಳನ್ನ ಹುಡುಕೋಣ, ತಪ್ಪುಗಳನ್ನ ಹುಡುಕೋದನ್ನ ಬಿಡೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮಗೆ ಗೊತ್ತಿಲ್ಲದೆಯೇ ನಮ್ಮ ಅಂಗೈಯಲ್ಲೊಂದು ರಹಸ್ಯವಿದೆ. ನಮ್ಮದೊಂದು ತೂತು ಜೀವನ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಅಂಗೈಯಲ್ಲಿ ಕೆಲವೊಂದು ತೂತುಗಳಿದ್ದಾವೆ. ಶಕ್ತಿ ಹೇಗಿರುತ್ತೋ ನಿಶಕ್ತಿ ಇರುತ್ತೆ. ಶಕ್ತಿಯನ್ನೇ ಹುಡುಕಬೇಕು ಮಕ್ಕಳೇ. ನಾವು ಹುಡುಕೋದು ನಿಶಕ್ತಿಯೇ. ಮೊನ್ನೆ ಒಂದು ದೊಡ್ಡ ಮನೆತನದ ತಾಯಿ ಜೀವ, ಖುಷಿ ಆಯ್ತು. ಮನೆ ಕಟ್ಟಬಾರ್ದಮ್ಮ ಅಂದೆ. ಕಟ್ಟಿರೋ ಮನೆ ತಗೋಬಹುದ? ಸ್ಟ್ರೈಟ್ ಕ್ವಶನ್ ಇದೆ.
ನಾರ್ತ್ ಇಲ್ಲ ಈಸ್ಟ್ ಕಡೆ ನಿನಗೆ ಜಾಗ ಇದೆ ಅನ್ನೋದು ತೋರಿಸ್ತಿದ್ದೆಮ್ಮ. ಕುಜ ನಾರ್ತ್ ನಲ್ಲಿ ಪ್ಲೇಸ್ ಮಾಡಿದ್ದಾನೆ, ನವಾಂಶದಲ್ಲಿ ಉಚ್ಚಂಗತೆ ಆಗಿ ಸೌತ್ ಅಲ್ಲೂ ಪ್ಲೇಸ್ ಮಾಡ್ತಿದ್ದಾನೆ. ಸೊ ಬೆಟರ್ ಟು ಡೂ ನಾರ್ತ್ ಆರ್ ಈಸ್ಟ್, ನಾರ್ತ್ ಈಸ್ಟ್. ನಾರ್ತ್ ಅಲ್ಲಿ ತಗೊಳ್ಳಿ, ಇಲ್ಲ ನಾರ್ತ್ ಈಸ್ಟ್ ಬರ್ತಕ್ಕಂಥ ಈ ತರದ್ ಎರಡಿದೆ. ಡನ್, ಹೋಗಿ, ದಟ್ಸ್ ಇಟ್, ಫೈನಲ್. ನೋಡಿ ದೊಡ್ಡವ್ರು ಹಾಗೆ, ಅಯ್ಯೋ ಮನೆ ಕಟ್ಟೋಕಿಲ್ವಾ, ಅಯ್ಯೋ ಮನೆ ನಮ್ ಪ್ಲಾನ್ ಪ್ರಕಾರ ಇಲ್ವಾ, ದೊಡ್ಡವರ ಆ ರೀತಿ ಯೋಚನೆ ಮಾಡೋದಿಲ್ಲ. ದೊಡ್ಡವರು ಅಂದ್ರೆ ದೊಡ್ಡತನ ಅಂತ ಅರ್ಥ, ದೊಡ್ಡದಾಗಿ ತಗೋತಾರೆ ಅಂತ. ಅಲ್ಲೇ ಕುತ್ಕೊಂಡು ಈ ವರಹ ತರ ಕೆದ್ಕೋದು ಒಳಗಡೆ ಹೋಗೋದು. ನನ್ಗೆ ಈ ಜಾಗ ಬರುತ್ತಾ, ಬಂದ್ಬಿಡುತ್ತಾ, ಇದಾಗಲ್ವಾ, ಯಾರು ಕೊಂಡಿ ಹಾಕ್ತಾರೆ, ಯಾಕೆ ಕಟ್ಟಬಾರ್ದು, ಇವ್ರಿಗೆ ಪುಣ್ಯಾತ್ಮರು ಎಂತೆಂಥ ಐಡಿಯಾ ನನಗೆ ಕೊಡ್ತಾರೆ ಅಂದ್ರೆ, ಗುರುಗಳೇ ನನ್ನ ಸ್ನೇಹಿತ ಇದ್ದಾನೆ, ಅವನ ಹೆಸರಿನಲ್ಲಿ ಸೈಟು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ, ದಾನ ಮಾಡುವಾಗಿಲ್ಲ ಫ್ರೆಂಡ್ಗೆ. ಸೊ ಅವನ ಹೆಸರಿಗೆ ರಿಜಿಸ್ಟ್ರು, ಅವನ ಹೆಸರಿನಲ್ಲಿ ಮನೆ ಕಟ್ಟಿಸ್ಬಿಟ್ಟು ತಿರ್ಗಿ ಅವನಿಂದ ದಾನ ತಗೋತೀನಿ, ಚೊಂಬಾಕೋಬಿಡ್ತೀಯ ಅಂದೆ. ಇಲ್ಲ ಅಂದ ಮೇಲೆ ಇಲ್ಲ. ಇಷ್ಟು ದೊಡ್ಡವ್ ನೋಡಿ ಎಷ್ಟು ಚೆನ್ನಾಗಿ ತಗೊಂಡ್ರು ಗೊತ್ತಾ. ತುಂಬಾ ದೊಡ್ಡದಾಗಿ ತಗೊಂಡ್ರು. ಮುಂದಿನ ವರ್ಷ ಅಕ್ಟೋಬರ್ವರೆಗೂ ಮಾತಾಡಬೇಡಿ. ಶುಕ್ರದಶೆ ಮುಗಿಲಿ, ಸೂರ್ಯ ಉಚ್ಚಂಗತ, ಮೇಷರ ಲಗ್ನಕ್ಕೆ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ. ಸೂರ್ಯ ದಶೆ ಬಂದಾಗ ಎಲ್ಲ ಕೂಡ ಬರುತ್ತೆ. ಒಂದು ವರ್ಷ ಸುಮ್ಮನಿರ್ಲಿಕ್ಕಾಗುತ್ತಾ? ಅಕ್ಟೋಬರ್ವರೆಗೂ ಸುಮ್ಮನೆ ಇದ್ಬಿಡಿ ಅಂದ್ರೆ ಆಯ್ತು, ಡನ್, ದಾಟ್ ಇಸ್ ದಿ ಸ್ಪಿರಿಟ್. ಎಲ್ಲ ಈಗಲೇ ಏನಿವರು, ಅದಕ್ಕೆ ಹೇಳೋದು ಮಕ್ಕಳೇ, ಬಲಗಳನ್ನು ಹುಡುಕಿ. ಅದಕ್ಕೆ ಅವ್ರು ಬಲಗಳು ಹಿಡ್ಕೊಂಡಿದ್ದಕ್ಕೆ ಆ ಎತ್ತರಕ್ಕೆ. ಒಂದೊಂದು ಪ್ರಾಜೆಕ್ಟು ಅವ್ರು ಮಾಡ್ತಿರೋದು ಕಡಿಮೆ ಅಂದ್ರು 300 - 500 ಕೋಟಿಯ ಪ್ರಾಜೆಕ್ಟ್ಗಳು. 30 ಎಕರೆ 50 ಎಕರೆ ಲ್ಯಾಂಡು, ಅದರಲ್ಲಿ ಅಪಾರ್ಟ್ಮೆಂಟ್ಸು, ಫ್ಲಾಟ್ಸು, ವಿಲ್ಲಾಸು, ಹ್ಯೂಜ್ ಪ್ರಾಜೆಕ್ಟ್ಸ್, ಹ್ಯೂಜ್. ಇವತ್ತು 3 ಎಕರೆ ಬೆಂಗಳೂರಲ್ಲಿ ಇತ್ತು ಅಂದ್ರೆ 300 ಕೋಟಿ ಪ್ರಾಜೆಕ್ಟ್ ಮಾಡ್ಬಿಡ್ತಾರೆ. ಯೋಚನೆ ಮಾಡಿ ನೋಡಿ, 30 ಎಕರೆ 50 ಎಕರೆ ಈ ತರ ಇಟ್ಕೊಂಡಿರ್ತಕ್ಕಂಥದ್ದು ಎಷ್ಟೋ ಲ್ಯಾಂಡ್ ಪಾರ್ಸಲ್ಗಳು ಬಿದ್ದಿದ್ದಾವೆ. ಅವ್ರು ನೆನೆಸಿದ್ರೆ ಏನ್ ಕಟ್ಟಬಹುದು, ಕಟ್ಟಬಾರದು, ಯೋಚನೆ, ಪ್ಯಾಲೇಸೇ ಕಟ್ಕೋಬಹುದು. ಇಲ್ಲ, ಇಲ್ಲಿ ಮನೆಯಲ್ಲಿ ಈ ತರದ್ ಇದೆಮ್ಮ, ಗಂಡಸ್ರಿಗೆ ಸಮಸ್ಯೆ ಇದೆಮ್ಮ, ತಗಾದಗಳಿದಮ್ಮ, ಕಿರಿಕಿರಿ ಇದೆಮ್ಮ. ಹೌದು ಗುರೂಜಿ, ಸುಮ್ಮನೆ ಇದ್ಬಿಡಿ. ಈಗ ಅಕ್ಟೋಬರ್ ಆಯ್ತು ಗುರೂಜಿ. ಶಕ್ತಿಯನ್ನು ಹುಡುಕಿ. ನಿಮ್ಮ ಅಂಗೈಯಲ್ಲೇ ಅಂಥದ್ದೊಂದು ಶಕ್ತಿಗಳ ಪರಿಚಯ ತೋರಿಸ್ಕೊಡ್ತಾನೆ. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಈ ಅಂಗೈ ಈ ರೀತಿ ಇಟ್ಟುಕೊಂಡಾಗ ತೂತು ಜಾತಕ ಯಾವ ಬೆರಳಿನ ಮಧ್ಯದಲ್ಲಿ ತೂತಿದೆ ಅನ್ನೋದನ್ನ ನೋಡ್ಬೇಕು. ಹೌದು, ಇಲ್ಲೂ ತೂತು ಬರುತ್ತೆ. ತಮಾಷೆ ಗೊತ್ತರ ಕೆಲವರಿಗೆ, ಈ ಅಗ್ನಿ ಸ್ತಂಭನ ಜಾಗದಲ್ಲೇ ತೂತು ಬರುತ್ತೆ. ಈ ಬೆರಳು ಅಗ್ನಿ ವಾಯುಗೆ ಈ ರೀತಿ ಸೇರಿಸಿದಾಗ ಕೆಲವರಿಗೆ ತೂತು ಬರುತ್ತೆ. ಒಡ ಹುಟ್ಟಿದವರಿಂದ ತೂತು, ಭೂಮಿ ವಿಚಾರದಲ್ಲಿ ತೂತು, ಸಂಗಾತಿ ವಿಚಾರದಲ್ಲಿ ತೂತು, ವ್ಯವಹಾರ ಮಾಡೋಕ್ಕೋಗಿ ಧೈರ್ಯ ಸಾಲದೆ, ಎದುರಿಸಲಾರದೆ ಕಳ್ಕೊಳ್ತಕ್ಕ, ಅಯ್ಯೋ ಹೆಂಗ್ ಕೇಳೋದು ಗುರುಗಳೇ, ಹೋದ್ರೆ ಹೋಗ್ಲಿ, ಬಿಟ್ಬಿಡಿ ಗುರುಗಳೇ, ಅವ್ರೇನೋ ಮಾಡ್ಬಿಡ್ತಾರೆ ಗುರುಗಳೇ, ಅವ್ರಿನ್ನೇನೋ. ನ್ಯಾಯಬದ್ಧವಾಗಿದ್ರೆ ನೀವು ದೇಶದ ಪ್ರಧಾನಿಯನ್ನು ಎದುರಾಕೋಬಹುದು. ನನ್ನ ಕಡೆ ನ್ಯಾಯ ಇದೆ ಅಂದ್ರೆ ನಾನು ಯಾಕೆ ಬಗಲಿ, ಇಟ್ ಇಸ್ ಮೈನ್. ಇವತ್ತು ನೋಡಿ, ನಮ್ ದೊರೆಯ ಎಲ್ಲಾ ಡಾಕ್ಯುಮೆಂಟ್ ಇಟ್ಬಿಟ್ಟು ನೀವು ಮಾಡಿರೋ ತಪ್ಪು ಅಂತಿದ್ರೆ ನ್ಯಾಯಾಲಯ ಇದೆ ಬಿಡಿ, ಅದು ನೋಡ್ಕೊಳ್ಳುತ್ತೆ. ಅಂದ್ರೆ ರಾಜ್ಯದ ದೊರೆಯನ್ನು, ದೇಶದ ದೊರೆಯನ್ನು ಕೂಡ ಪ್ರಶ್ನಿಸುವಷ್ಟು ಅಂತೂ ನ್ಯಾಯಾಂಗ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ. ವೈ ಟು ಫಿಯರ್? ಬಟ್ ಇವರು ಫಿಯರೇ. ವೈ ಟು ಫಿಯರ್ ಅಲ್ಲ, ವೈ ಟು ಡೇರ್. ಅಯ್ಯೋ ನಮ್ಗೆ ಆಗ್ಬೇಕು ಗುರುಗಳೇ. ಈ ಒಂದು ಅಗ್ನಿ, ಆ ಅಗ್ನಿಸ್ಥಾನ. ಸೊ ಅಲ್ಲಿ ಏನಾದ್ರೂ ಆರೋಗ್ಯಕ್ಕೆ ಪೆಟ್ಟು, ಭೂಮಿಗೆ ಪೆಟ್ಟು, ಮನೆ ಕಟ್ಲಿಕ್ಕೆ ಪೆಟ್ಟು, ಒಡ ಹುಟ್ಟಿದಕ್ಕೆ ಪೆಟ್ಟು, ಗಂಡನಿಗೆ ಪೆಟ್ಟು, ಹೆಂಡತಿಗೆ ಪೆಟ್ಟು, ಗರ್ಭಕೋಶಕ್ಕೆ ಪೆಟ್ಟು, ಗರ್ಭ ಸಂಸ್ಕಾರಕ್ಕೆ ಪೆಟ್ಟು, ಏನಾದ್ರೂ ಒಂದು ಇಂಜುರಿ, ಸರ್ಜರಿ, ಭರ್ಜರಿ, ಆರೋಗ್ಯ, ಮೋಸ, ದಗ, ಒಡ ಹುಟ್ಟಿದವರಿಂದ ಮೋಸ, ಅಲ್ಲಿ ಕಳೆದುಕೊಳ್ಳಬೇಕೆನ್ನುವುದು ಈ ಒಂದು ಅಗ್ನಿ ಸೂಚಕದ ಪರ್ವದ ಇಲ್ಲೇನಾದ್ರೂ ತೂತಿದ್ದರೆ ನಡೆಯತಕ್ಕಂಥದ್ದಾಗುತ್ತೆ. ನೋಡಿದ್ದೇನೆ, ಗಿಡತಿದ್ದಾಗೆ ಅಯ್ಯೋ ಇದೇನೋ ಇದು, ಯಾರಿಗೂ ಈ ತರ ಕೈ ಇದೆ ಇವರಿಗೆ ಅಂತ, ಈ ತರದಾಗಿದೆಯಾ ಅಂತ. ಮೊನ್ನೆ ದೊಡ್ಡ ಜೀವ ನಾನು ಕೇಳಿದವ್ರನ್ನಿಷ್ಟೇ, ಮಗು ನಿನ್ಗೆ ಮಿಸ್ಕ್ಯಾರೇಜ್ ಆಗಿದೆ ಗುರೂಜಿ. ಯಜಮಾನರಿಗೆ ಒಂದು ಪೆಟ್ಟು, ಇಲ್ಲ ಇಂಜುರಿ, ಇಲ್ಲ ಆಕ್ಸಿಡೆಂಟ್, ಎರಡೂ ಆಗಿದೆ ಗುರುಗಳ. ನಿನ್ನ ಸೋದರರಲ್ಲಿ ಒಬ್ಬರಿಗೆ ಬಹುದೊಡ್ಡ ಆಘಾತ, ಎಡವಟ್ಟು, ದೊಡ್ಡದೊಂದು
ಒದ್ದಾಟ ಆಗಿದೆ ಗುರುಗಳೇ. ದೆನ್ ಯು ಆರ್ ನಾಟ್ ಸಪೋಸ್ ಟು ಕನ್ಸ್ಟ್ರಕ್ಷನ್. ನೀವು ಮನೆ ಕಟ್ಟಬಾರ್ದು, ಕಟ್ಟಿರೋದು. ವಿಲ್ಲಾ ತಗೊಳ್ಳಿ, ಬಂಗ್ಲೆ ತಗೊಳ್ಳಿ, ಅರಮನೆ. ಆಯ್ತು ಗುರುಜಿ, ಮ್ಯಾಟರ್ ಕ್ಲೋಸ್. ಖೇಲ್ ಖತಮ್, ದುಕಾನ್ ಬಂದ್. ನೋಡಿ, ಭೂಮಿಕಾರಕ, ಅಂಗಾರಕ, ರಕ್ತಕಾರಕ, ಯುದ್ಧಕಾರಕ, ಶಕ್ತಿಕಾರಕ ಅಲ್ಲಿ ತೆಗ್ದಿದ್ದಾನೆ. ನೀನ್ ಬೆಡ್ರೂಮಲ್ಲಿ ಮಲಗಲ್ಲ ಪುಟ್ಟು ಅಂತ ಹೇಳ್ದ. ಇಲ್ಲ ಗುರುಗಳು, ಎಷ್ಟೋ ವರ್ಷ ಆಯ್ತು ಹಾಲಲ್ಲೇ ಮಲಗೋದು. ನೋಡಿ ತಮಾಷೆ. ಇಟ್ ಹ್ಯಾಸ್ ಕಮ್. ಬಿಡುವುದಿಲ್ಲ. ಹೇಳ್ದೆ ಈ ಥರದ್ ಮಾಡ್ಕೊಳ್ಳಿ, ಇಲ್ಲಿದ್ ಇಟ್ಕೊಳ್ಳಿ, ಇದನ್ನ ಮಾಡಿ. ಆ ಗುರುದೋಷ, ಪುನರ್ವಸು ಈ ಥರದ್ದೊಂದು ಮಾಡ್ಕೊಳ್ಳಿ. ಕುಜದೋಷ ಈ ಥರ, ಸ್ವಾತಿ ನಕ್ಷತ್ರಕ್ಕೆ ಈ ಥರ ಮಾಡ್ಕೊಳ್ಳಿ. ಕೆಲವೊಂದು ವೈದಿಕ ಪರಿಹಾರಗಳು, ಅದ್ರ ಜೊತೆಲಿ ವೈಜ್ಞಾನಿಕ ಪರಿಹಾರಗಳು ಕೂಡ. ಕರೆಕ್ಷನ್ ಆಫ್ ಬಾಗ್ಲು, ಇನ್ನೊಂದು ಆ ದೀಪದ ಬೆಳಕು, ಒಂದು ಗಂಟೆ, ಆ ಒಂದು ಯಂತ್ರ ಪ್ರತಿಷ್ಠಾಪನ, ಬ್ರಹ್ಮಸ್ಥಾನ, ಅಗ್ನಿಸ್ಥಾನ, ಆಗ್ನೇಯ, ಸಿಂಹದ್ವಾರ, ಯಮಮೂಲ, ಈ ಅಲ್ಲೆಲ್ಲ ಒಂದೊಂದು ಏನೇನೋ ಮಾಡಿಸ್ತೇವೆ ಪ್ರತಿಬಂಧಕಗಳು. ಎಸ್. ಸೊ ಇಲ್ಲಿ ತೂತಿದ್ದರೆ ತಿಂದಾಕ್ಬಿಡುತ್ತೆ ಮಕ್ಕಳೇ. ನಿಮ್ಮ ಭೂಮಿ ವಿಚಾರ, ಮನೆ ವಿಚಾರ, ಜಾಗದ ವಿಚಾರ, ಏನಾದ್ರೂ ಒಂದು ಯಜಮಾನರ ಅಣ್ಣ ತಮ್ಮ, ಇಲ್ಲ ನಿಮ್ಮ ಅಣ್ಣ ತಮ್ಮ, ಇಲ್ಲ ನಿಮ್ಮ ಆರೋಗ್ಯ, ಇಲ್ಲ ಅವರ ಆರೋಗ್ಯ, ಅಲ್ಲೊಂದು ಪೆಟ್ಟು, ಇದಕ್ಕೆ ಸುಮ್ಮನೆ ದುಡ್ಡು ಸುರಿಸುತ್ತೆ. ಯಾವುದೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಕರ್ಕೊಂಡೋಗಿ ನಿಲ್ಸುತ್ತೆ, ಡಿಸ್ಪ್ಯೂಟ್ ಇರೋ ಜಾಗನೇ ಕೊಡಿಸುತ್ತೆ. ಹೌದು, ಮಾಡಬಾರದು. ಅದಕ್ಕೆ ನಿಮ್ ಶಕ್ತಿಯನ್ನ ಅರಿತುಕೊಳ್ಳಿ. ಇಲ್ಲಿ ತೂತಿದೆಯಾ, ನೀರ್ ಇಟ್ಕೊಂಡ್ರೆ ಅಲ್ಲಿ ಸೋರಬಾರದು. ಇಲ್ಲೂ ಇದೆ ತೂತು, ನೆನಪಿಟ್ಕೊಳ್ಳಿ. ಈ ಗುರು ಹಾಗೂ ಶನಿವಿನ ನಡುವೆ ತೂತು ಬರುತ್ತೆ ಒಂದು, ಆಯ್ತಾ? ಆಮೇಲೆ ಈ ಸೂರ್ಯ ಹಾಗೂ ಶನಿಯ ನಡುವೆ ಒಂದು ತೂತು ಬರುತ್ತೆ. ಆಮೇಲೆ ಈ ಬುಧ ಹಾಗೂ ಸೂರ್ಯನ ಪರ್ವದ ಮಧ್ಯದಲ್ಲೊಂದು ತೂತು ಬರುತ್ತೆ. ನನಗೂ ಇದೆ ತೂತು, ಇದೆ, ಇಲ್ಲ ಅನ್ನೋದಲ್ಲ. ಎಲ್ಲಿ ಇದೆ ಅನ್ನುವುದು ಮುಖ್ಯ. ತೂತು ಒಂದಿದ್ದೇ ಇರುತ್ತೆ, ನೆನಪಿಟ್ಕೊಳ್ಳಿ. ಭಗವಂತ ಕೊಟ್ಟಿದ್ದಾನೆ ಅಂದ್ರೆ, ನೀರು ಹರಿತಿದೆ ಅಂದ್ರೆ ಅದು ಹೋಗ್ಬೇಕು. ಅಲ್ಲೇ ಸ್ಟೋರೇಜ್ ಇದ್ರೆ ಕೆಟ್ಟೋಯ್ತು. ನದಿ ಹರಿದಾಗಲೇ ಅದಕ್ಕೆ ಶಕ್ತಿ, ಬಲ. ತುಂಗಾಪಾನ, ಗಂಗಾ ಸ್ನಾನ ಅನ್ನೋದು ಇಲ್ಲ. ಯಾರಾದ್ರೂ ಕೆರೆ ನೀರು ತಂದು ಕುಡಿತಾರೆ? ಖಂಡಿತ ಇಲ್ಲ. ಬಾವಿ ನೀರಾದ್ರೂ ಕುಡಿದು ಬಿಡ್ತಾರೆ, ಕೆರೆ ನೀರು ಕುಡಿಯೋಲ್ಲ, ಹರಿಯಲ್ಲ ಅದು. ಹೌದು, ಜಾನುವಾರುಗಳಿಗೋ ಬಟ್ಟೆ ಒಗೆಯೋಕೋ ಸುಮ್ಮನೆ ಆಟ ಆಡ್ಲಿಕ್ಕೆ ಇಲ್ಲ. ಕೆರೆ ನೀರನ್ನ ತಗೊಂಡು ತೋಟಗಳಿಗೆ, ಗದ್ದೆಗಳಿಗೆ ಸ್ವಲ್ಪ ಬಿಟ್ಕೊಳ್ಳೋಕ್ಕೆ, ಬೆಳೆಗಳಿಗೆ. ವೆರಿ ರೇರ್. ಮೊದಲೆಲ್ಲ ಶುದ್ಧವಾಗಿ ಕೆರೆ ಇಟ್ಕೊಳ್ಳೋರು. ಈಗೆಲ್ಲಿ ಕೆರೆಗಳು ಅದನ್ನ ಬಳಸೋಕಾಗುತ್ತಾ? ಕುಡಿಯೋದಕ್ಕೂ ಕೂಡ ಬಳಸ್ಲಿಕ್ಕೆ ಇಟ್ಕೋತಿದ್ರು. ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ, ಮನುಷ್ಯ ಮಲಿನ ಆಗಿರ್ತಕ್ಕಂಥದ್ದು. ಸೊ ನಿಮ್ಮ ಜಾತಕ ಇದೆಯೋ ಇಲ್ವೋ, ಬಟ್ ಇವುಗಳ ಪ್ರತಿರೋಧಕ ಸೂಚಿಸುತ್ತೆ. ಈ ಥರದ್ದಾಗಿತ್ತಾ ಇಲ್ವಾ? ಐ ವಿಲ್ ಬಿ ವೈಟಿಂಗ್. ನಾನು ಕಾಯ್ತಿರ್ತೇನೆ. ನೀವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀರಿ ಅಂತ ಹೇಳಿಬಿಟ್ಟು, ಹೌದು ಗುರುಗಳು ಈ ಥರದ್ದಾಗಿತ್ತು, ಆ ರೇಖೆ, ಆ ನೀರು, ಅಲ್ಲೊಂದು ಮಂಗಳ ಗ್ರಹ, ಮಂಗಳ ಸ್ಥಾನ, ಗುರುಸ್ಥಾನ, ಲಿಟಿಗೇಷನ್ಸ್, ಭೂಮಿ, ಕುಜ, ಗಂಡ, ಬಡದಾಟ, ಧೈರ್ಯ, ಸ್ಥೈರ್ಯ, ಶಕ್ತಿ, ನಿಶಕ್ತಿ, ಇವುಗಳೆಲ್ಲವನ್ನು ಸೂಚಿಸ್ತಕ್ಕಂಥದ್ದು. ಜ್ಞಾನ, ಸುಜ್ಞಾನ, ವಿಜ್ಞಾನ, ಅಜ್ಞಾನ, ಮೂರ್ಖ ಜ್ಞಾನ, ಇವುಗಳನ್ನು ಸೂಚಿಸ್ತಕ್ಕಂಥ ಪರಿಭಾವ ಅಂತ ಹೇಳ್ತಾರೆ. ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ. ಯಾರ್ಯಾರಿಗೆ ಈ ಥರದ್ದಾಗಿತ್ತು, ಹೌದು ಗುರುಜಿ ಈ ಥರದ್ದಾಗಿತ್ತು, ಈ ಥರದ ತೊಂದರೆ ಆಗಿತ್ತು, ಏನಾದ್ರೂ ವೈದಿಕವಾಗಿ ಹುಡುಕೋಣ. ವೈದಿಕ ಹೇಳಿದ್ನಲ್ಲ, ಜಾತಕ ಪರಾಮರ್ಶೆ ಮಾಡಿದಾಗ ಅದ್ಭುತವಾಗಿ ಅದಕ್ಕೊಂದು ಸಣ್ಣದಾಗಿ ಆದರೂ ಒಂದು ಸಣ್ಣ ಬ್ರಿಡ್ಜ್ ಹಾಕೋ ಹಾಗೆ ಮಾಡ್ಕೋಬಹುದು. ಹೌದು, ಒಂದು ಕನ್ನಡಕ ಹಾಕೊಳ್ಳೋ ಹಾಗೆ. ಕಣ್ಣನ್ನು ರೆಡಿ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ನೋಡಿ, ಮೊನ್ನೆ ಯಾರೋ ಕಣ್ಣಿಗೆ ಲೆನ್ಸ್ ಹಾಕೊಳ್ಳೋಕೆ ಹೋಗಿ 2 ಕಣ್ಣಿಗೂ ಆಪತ್ತು ತಂದು ಇಟ್ಕೊಬಿಟ್ಟಿದೆ ಆ ಮಗು ಅಂತಕ್ಕಂಥದ್ದು. ಈ ರೀತಿ ಆಗ್ಬಿಡುತ್ತೆ. ಶಾರ್ಟ್ಕಟ್ ಡಿಸೈನ್ ಪೂರ್ತಿ ಲಾಂಗ್ ಕಟ್ ಅಲ್ಲ, ಲೈಫೇ ಕಟ್ ಆಗ್ಬಿಡುತ್ತೆ. ಹುಷಾರು. ಕೆಲವೊಂದನ್ನ ಲಾಂಗ್ ಕಟ್ಟಲ್ಲೇ ಹೋಗ್ಬೇಕು, ಕೆಲವೊಂದನ್ನ ಶಾರ್ಟ್ ಕಟ್ಟಲ್ಲೇ ಹೋಗ್ಬೇಕು. ಕಾಯ್ತಿರ್ತೇನೆ ನಿಮ್ಮ ಒಂದು ಕಮೆಂಟ್ಸ್ಗೋಸ್ಕರ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರಾಭಾದ್ರ ನಕ್ಷತ್ರ, ವಿಶೇಷವಾಗಿ ಶನಿ ಸಾರದಲ್ಲಿರತಕ್ಕಂಥ ಚಂದ್ರ, ಶನಿ ಗುರು ಸಾರದಲ್ಲಿದ್ದು ಗುರು ಚಂದ್ರ ಸಾರ, ಶನಿ ಗುರು ಕುಜ ಕೇಂದ್ರದಲ್ಲಿದ್ದಾರೆ. ರಾಹು ಬೇರೆ ಕುಜನನ್ನ ಗುರುವನ್ನ ನೋಡ್ತಿರ್ತಕ್ಕಂಥದ್ದು. ಗುರು ಜ್ಞಾನಕಾರಕ, ಜ್ಞಾನವೇ ಅಜ್ಞಾನ. ಕುಜ ಭೂಮಿಕಾರಕ, ರಕ್ತಕಾರಕ. ಶುಕ್ರನ ಮನೆಯಲ್ಲಿದ್ದೇನೆ. ವಿಮಾನ ಅಪಘಾತಗಳಾಗುತ್ತವೆ, ಜಾಗ್ರತೆ ಎಂದಿದ್ದೆ. ನೋಡಿ, ನೇಪಾಳದಲ್ಲಿ ಟೇಕ್ ಆಫ್ ಆಗ್ತಿರೋ ಪ್ಲೇನ್ ಬಿದ್ದು ಒಂದು 19-20 ಜನ. ಇದು ಸಣ್ಣ ಸ್ಯಾಂಪಲ್ ಅಷ್ಟೇ ಮಕ್ಕಳೇ. ಅವನ ಸ್ಯಾಂಪಲ್ಗಳು ರಾಹು ಬಂದು ಬೂಮ್ ದೊಡ್ಡದು ಹಿಂಗೆ ಬ್ಲಾಸ್ಟಿಂಗ್. ನಾನು ಹೇಳಿದ್ನಲ್ಲ, ಈ ಬೆಂಕಿ ಬೇರೆ, ಬೆಂಕಿಗೆ ತುಪ್ಪ ಸುರಿಯೋದು ಬೇರೆ, ಇಲ್ಲ ಪೆಟ್ರೋಲ್ ಸುರಿಯೋದು ಬೇರೆ. ಹೌದು, ಆ ರೀತಿಯ ಒಂದು ಪ್ರಚೋದನೆಯನ್ನ ಮಾಡ್ತಕ್ಕಂಥದ್ದು, ಪ್ರಕೃತಿಯ ವಿಧ್ವಂಸಕ ಇದನ್ನ ಮಾಡತಕ್ಕಂಥದ್ರ ಸೂಚನೆ. ಗುಡ್ಡಗಳು ಕುಸಿಯೋದು, ಭೂಮಿ ಕುಸಿಯೋದು, ಭೂಮಿ ಕಪ್ಸೋದು, ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಮುಳುಗೋದು, ಗ್ಯಾಸ್ಗಳು ಬ್ಲಾಸ್ಟ್ ಆಗೋದು, ಈ ಗ್ಯಾಸ್ ಗೀಸರ್ಗಳು. ಮನುಷ್ಯ ಮನೆ ಯಾರೋ ಪವಾಡ ನೋಡ್ಬೇಕಪ್ಪ, ಅದೆಷ್ಟು ಸತ್ಯವೋ ಗೊತ್ತಿಲ್ಲ, 13ನೇ ಫ್ಲೋರಿಂದ ಬಿದ್ದಿದ್ದಾಳೆ ಅಂತೆ. ನೋಡಿದೆ ಆ ವಿಡಿಯೋ. ಸೀದಾ ತಾಯಿ ಜೀವ ಎದ್ಬಿಟ್ಟು ಆನಂದವಾಗಿ ಹೊರಗಡೆ ವಾಕು ಅಂತ, ಸಣ್ಣ ಪುಟ್ಟ ಗಾಯ ಅಷ್ಟೇ ಅಂತ. ಅಪ್ಪ, 20 ಅಡಿಯಿಂದ ಬಿದ್ದವರು ಪ್ರಾಣ ಹೋಗ್ಬಿಟ್ಟಿದೆ, 4 ಅಡಿಯಿಂದ ಟಕ್ಕಂತ ಹೋಗ್ಬಿಟ್ಟಿದೆ, 1/2 ಅಡಿಯಿಂದ ಬಿದ್ದಿರೋರ್ಗು ಹೋಗಿದ್ದು 13. ಪರಮಾತ್ಮನೇ ಗಟ್ಟಿ ಇದ್ದ, ಅವನೆಲ್ಲೋ ಯಮಧರ್ಮರಾಜ ಮಲಗ್ಬಿಟ್ಟಿದ್ದ ಅಂತ ಹೇಳ್ತಾನೆ. ನೋಡಿ ಪವಾಡಗಳು, ಇದನ್ನೇ ಹೇಳೋದು ಮಕ್ಕಳೇ. ಕೆಲವು ಉಗುರಲ್ಲಿ ಹೋಗೋದು ಕೊಳ್ಳಿ ಆಗ್ಬಿಟ್ಟಿರುತ್ತೆ, ಕೆಲವು ಕೊಡ್ಲಿ ಅಂತ ಸಮಸ್ಯೆಗಳು ಉಗುರಲ್ಲಿ ಹೋಗ್ಬಿಟ್ಟಿರುತ್ತೆ. ಪರಮಾತ್ಮನನ್ನ ಪ್ರಾರ್ಥನೆ ಮಾಡೋಣ. ದಯಮಾಡಿ ಒಂದು ಪುಟ್ಟ ನಂದಾದೀಪ, ಹೊಸಲಿನ ಹೊರಗಡೆ ಒಂದು ಸದಾ ಸಂಧ್ಯಾದೀಪ ಹಚ್ಕೊಳ್ಳೋದು ಮಾಡಿ, ಹೊಸಲಿನ ದೀಪ, ತುಳಸಿ ಕಟ್ಟೆ ದೀಪ, ಮನೆಯಲ್ಲೊಂದು ದೀಪ, ಮನಸ್ಸಿನಲ್ಲೊಂದು ದೀಪ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ 12ನೇ ಮನೆ, ಶನಿ ಸಾರದಲ್ಲಿದ್ದು ಶನಿ ಲಾಭದಲ್ಲಿದ್ದಾನೆ, ಹಾಗೆ ಖರ್ಚು ಕೊಡ್ತಾನೆ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ವೃತ್ತಿಗೋಸ್ಕರ ಓಡ್ತೀರಿ. ಸ್ವಲ್ಪ ದಣಿವಿಲ್ಲದ ಓಡಾಟ ದಣಿಸ್ತಕ್ಕಂಥದ್ದಾದರೂ ನಿಮ್ಮ ಏನ್ ಪರಿಶ್ರಮ ಇದೆಯೋ ಆ ಪರಿಶ್ರಮಕ್ಕೆ ತಕ್ಕಂಥ ಫಲ ಕೊಡ್ತಾನೆ. ಶನಿ ಇದ್ದಾನೆ, 11ನೇ ಮನೇಲಿ ಇದ್ದಾನೆ. ವಕ್ರವಾಗಾದ್ರೂ ಒಂಚೂರು ಲಾಭ, ಅಷ್ಟೇ ಖರ್ಚು ಇರುತ್ತೆ. ಖರ್ಚಿಗೆ ತಕ್ಕಂಥ ಆದಾಯ, ಆದಾಯಕ್ಕೆ ತಕ್ಕಂಥ ಖರ್ಚು. ವೃಷಭ ರಾಶಿ. ಲಾಭದಲ್ಲಿ ಚಂದ್ರ, ಶನಿ ಸಾರ, ಶನಿ ದಶಮದಲ್ಲಿದ್ದಾನೆ, ವಕ್ರ. ವೃತ್ತಿಯಲ್ಲಿ ವಕ್ರ, ಶಾರ್ಟ್ ಕಟ್ ದುಡ್ಡು. ಏನೋ ಮೊನ್ನೆ ಯಾರೋ ಹೇಳಿದಾರೆ ದೊಡ್ಡವರು, ಇಲ್ಲೊಂದು ಯಾವುದೋ ರಿಜಿಸ್ಟರ್ ಆಫೀಸಲ್ಲಿ 8 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ. ಏನ್ ಮಾಡ್ತಿದ್ದೀರಿ ನೀವು ಕುತ್ಕೊಂಡು? 8 ಕೋಟಿ ಕಲೆಕ್ಷನ್ ಮೇಲಾಧಿಕಾರಿಗಳಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ನೀವು ಅದನ್ನ ಸೋರುವ ಹಾಗೆ 8 ಕೋಟಿ, ಅದು ತಿಂಗಳಿಗೆ 8 ಕೋಟಿಯೋ ದಿನಕ್ಕೆ 8 ಕೋಟಿಯೋ ಭಗವಂತನಿಗೆ ಗೊತ್ತು. ಆಯ್ತಾ? ಏನ್ ಮಾಡ್ತಿದ್ದೀರಿ ಸ್ವಾಮಿ? ಯಾಕೆ ಇಟ್ಟಿದ್ದೀರಿ ಸ್ವಾಮಿ? ಅದಕ್ಕೆ ಬೇರೆ ತಡೆ ಇಲ್ವಾ? ಲೀಗಲೈಸೇ ಮಾಡಿಬಿಡಿ ನೀವು ಲಂಚನ. ಕರೆಕ್ಟಾಗಿ ಲಂಚನೇ ಕೊಟ್ಟಿದ್ದೀವಿ, ನಮ್ಮ ಕೆಲಸ ಬೇಗ ಮಾಡ್ಕೊಡಪ್ಪ ಅಂತ, ಹಂಗಾದ್ರೂ ಮಾಡಿಬಿಡಿ ಅಷ್ಟೇ. ಇನ್ನೇನು ಮಾಡೋದು ಸ್ವಾಮಿ? ಮಾತಾಡ್ತಿದ್ದೀರಿ ದೊಡ್ಡವರು. ಈ ತರ ಬರೀ ಒಂದು ಕೇಂದ್ರದಲ್ಲಿ 8 ಕೋಟಿ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಕೇಂದ್ರಗಳಿದ್ದಾವೆ, ಎಷ್ಟು ಕೋಟಿ ಸೋರು ಹೋಗುತ್ತಿದೆ. ಬಡವರ ದುಡ್ಡು, ಸಾಮಾನ್ಯರ ದುಡ್ಡು, ಅದನ್ನ ಉಪಯೋಗಿಸ್ಕೊಳ್ಳಿ. ಇನ್ನೊಂದು ಸ್ಕೀಮ್ ತನ್ನಿ. ಗಂಡಸರಿಗೂ ಕೊಡ್ರಪ್ಪ ನಮ್ಗೊಂದು ಸ್ಕೀಮು. ಎಷ್ಟೋ ಜನ ಅವ್ರಿಗೂ ಒಂದು 3,000 ರೂಪಾಯಿ ಪೆನ್ಷನ್ ಕೊಡ್ರಪ್ಪ ನಿರುದ್ಯೋಗಿಗಳಿಗೆ. ಇಲ್ಲ ಏನಾದ್ರೂ ಯಾವ್ದಾದ್ರು ವಿಚಾರದಲ್ಲಿ ಡಿಸ್ಕೌಂಟ್, ಅವ್ರಿಗೂ ಬಸ್ ಫ್ರೀ ಕೊಟ್ಬಿಡ್ರಪ್ಪ, ಅವರು ಓಡಾಡ್ಲಿ. ಇಲ್ಲ ಮೆಟ್ರೋ ಟ್ರೈನ್ ಫ್ರೀ ಕೊಟ್ಬಿಟ್ರಪ್ಪ. ತಿಂಗಳು ಒಂದು ಸೆಂಟ್ರಲ್ಲಿ 8 ಕೋಟಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಕಡಿಮೆ ಅಂದ್ರು ಒಂದು 800 ಕೋಟಿ ಕಲೆಕ್ಷನ್ ಆಗುತ್ತೆ. ಕಡಿಮೆ ಅಂದ್ರು ಒಂದು 10,000 ಕೋಟಿ ಆಯ್ತು. ಅದನ್ನ ಎಷ್ಟು ಸ್ಕೀಮ್ಗಳು ಕೊಡ್ಬೋದಲ್ವಾ? ಅದನ್ನ ಸೋರಿಕೆ ತಡಿಬೋದಲ್ವಾ? ಇಲ್ಲ ಬೆಟ್ಟಿಂಗ್ ಆ್ಯಪ್ಗಳು, ಅದನ್ನಾದ್ರೂ ಲೀಗಲೈಸ್ ಮಾಡಿಬಿಟ್ಟು ಅದ್ರಲ್ಲಿ ಬರೋದು ತಿಂಗಳಿಗೆ 10,000 ಕೋಟಿ ಬರುತ್ತೆ. ಬಳಸಿ ಮಾಡಿ
ಇಲ್ಲ, ಹಮಾರ ಪೇಟ್ಗೂ ಬರ್ದಂಗೆ. ವೃಷಭಂ ವಕ್ರಂ, ಜಾಗ್ರತೆ, ವಕ್ರ ದುಡ್ಡು, ವಕ್ರ ಸಂಪಾದನೆ, ಈ ಥರದ್ದು ಕರ್ಕೊಂಡು ಹೋಗ್ಬಿಡುತ್ತೆ ಮಕ್ಕಳೇ. ಅವ್ರೇನಾದ್ರು ಮಾಡ್ಕೊಳ್ಳಿ, ಅವ್ರು ಜೀರ್ಣಿಸ್ಕೋತಾರೆ ಮಕ್ಕಳೇ. ಅವ್ರಿಗೆ VIP ಸೆಲ್ಗಳೆಲ್ಲ ಇದೆ, ಅವ್ರಿಗೆಲ್ಲ ಸಿಗುತ್ತೆ ಅಂತ ಮಾತಾಡ್ತಾರೆ. ಅದೇ ಸತ್ಯವ, ನಾನಂತೂ ಹೋಗಿಲ್ಲ, ಮಾತಾಡೋರ್ನ ಕೇಳಿದ್ದೇನೆ. ಅವ್ರಿಗಾಗುತ್ತೆ ಮಕ್ಕಳೇ, ಅವ್ರಿಗೇನು, ಅವ್ರು ಇದ್ಕೋತಾರೆ ಮಕ್ಕಳೇ. ಬಂಡು ಜೀವಿಗಳು, ನಮ್ಮ ಕೈಯಲ್ಲಾಗಲ್ಲ, ನಮಗ್ ಬೇಡಪ್ಪ, ನಮಗ್ ಒಂದು ತುತ್ತು ಎಕ್ಸ್ಟ್ರಾ ತಿಂದ್ರೆ ವಾಂತಿಗೆ ಬರುತ್ತಂತ. ಅವ್ರು ಊರ್ದೆಲ್ಲ ದೋಚ್ಕೊಳ್ಳೋ ಅಂತ ಒಂದು ಭಾವ. ಇನ್ನೇನ್ ಮಾಡ್ತೀರಿ? ಆ ರೀತಿ. ಇನ್ನು ಮಿಥುನ ರಾಶಿ, ಕೇಂದ್ರದಲ್ಲಿ ಚಂದ್ರ ಬ್ಯೂಟಿಫುಲ್, ಭಾಗ್ಯದಲ್ಲಿ ಶನಿ ಇನ್ನೂ ಒಳ್ಳೆಯದೆ. ರಾಜಕೀಯದಲ್ಲಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್, ಟೀಚರ್, ಡಾಕ್ಟರ್, ಲಾಯರ್, ಅಡ್ವೈಸರ್, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ವ್ಯವಹಾರ, ಈ ಥರದಲ್ಲಿ ಇರತಕ್ಕಂಥವರಿಗೆ ವಿಶೇಷ ಪ್ರಗತಿ. ಕರ್ಕಾಟಕ ರಾಶಿ, ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಕೆಲಸದ ಸ್ವಲ್ಪ ಒತ್ತಡ ಇರುತ್ತೆ, ಬಾಸನ್ ಒತ್ತಡ ಇರುತ್ತೆ, ನೀವು ಬಾಸ್ ಆಗಿದ್ರೆ ಇನ್ನಷ್ಟು ಒತ್ತಡ ಇರುತ್ತೆ. ಹನುಮಾನ್ ಉಪಾಸನೆ, ರಾಮರಕ್ಷಾ ಭದ್ರ ಸ್ತೋತ್ರವನ್ನ ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಮಾಡಿ. ರಾಮರಕ್ಷಾ ಸ್ತೋತ್ರ ಸ್ವಲ್ಪ ಸಮಾಧಾನ ಕೊಡುತ್ತೆ. ದುಡುಕಿನ ವ್ಯವಹಾರ, ದೊಡ್ಡವ್ರ ವ್ಯವಹಾರ, ದೊಡ್ಡವ್ರಗಳ ಒಂದು ಜೊತೆ ಸ್ವಲ್ಪ ದೂರ ಇರಿ. ನಮಗಲ್ಲ ಎಚ್ಚರಿಕೆ. ಸಿಂಹರಾಶಿ, ಚಂದ್ರ ಅಷ್ಟಮ, ಶನಿ ಬೇರೆ ನೋಡ್ತಿದ್ದಾನೆ. ಯಾರದೋ ಮಾತು ಕೇಳಿ ಒತ್ತಡಕ್ಕೆ ಬಿದ್ದ್ಬಿಡ್ತೀರಿ. ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾಗೆ ಒಳ್ಳೆದೂ ಉಂಟು. ಷಷ್ಠಾಧಿಪತಿಯ ಪ್ರಭಾವ, ಸಪ್ತಮಾಧಿಪತಿಯ ಪ್ರಭಾವ. ಶನಿ ಎಷ್ಟೇ ಇದ್ದರೂ ಅವನೊಂಥರ, ಈಗ ನಮ್ಮಲ್ಲಿ ಹುಳಿ ಬಿಡ್ತಾನೆ. ಶನಿ ತತ್ವ ಜಾಸ್ತಿ ಇದ್ರೆ ಹುಳಿ ತಿನ್ನೋದು ಜಾಸ್ತಿ ನಾವು. ಹಾಗೆ ಒಂದು ಹುಳಿ ಇಡ್ತಾನೆ, ಇದು ಸರಿಯಾ ಅದು ಸರಿಯಾ, ಈ ರೀತಿ ನಮ್ಮನ್ನ ಕನ್ಫ್ಯೂಷನ್ ಮಾಡಿದಾಗ ಸುಮ್ಮನೆ ಇದ್ದು ಬಿಡ್ಬೇಕು. ತುಂಬಾ ನಿಮ್ ಜೊತೆಯಲ್ಲಿರೋರು, ಕೆಳಗಡೆ ಇರುವ ವರ್ಕರ್ಸ್ ಇಂದಲೇ ಇಲ್ಲ ಕೊಲೀಗ್ಸ್ ಇಂದಲೇ ಪ್ರೆಷರ್ಗಳಾಗುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಬೇಡಿ. ನಿಮ್ ಕೆಲಸ ನೀವು ಮಾಡಿ. ತಾನು ಮಾಡಿದ್ದು ಉತ್ತಮ, ಮಗನ್ ಮಾಡಿದ್ ಮಧ್ಯಮ, ಆಳು ಮಾಡಿದ್ ಹಾಳು ಅಂತ ಒಂದು ಮಾತಿದೆ. ಸುಮ್ಮನೆ ಅಲ್ಲ, ಅದು ಪರಮ ಸತ್ಯ. ನೀವು ನಿಮ್ ಕೆಲಸ ಪರ್ಫೆಕ್ಟ್ ಆಗಿ ಮಾಡಿ, ಯಾರನ್ನೂ ನಂಬ್ಕೊಂಡಿರ್ಬೇಡಿ. ಕನ್ಯಾ ರಾಶಿ, ಸಪ್ತಮದಲ್ಲಿ ಚಂದ್ರ ಶನಿ ಸಾರ, ಮಂದಗಮನ. ನೀವು ಎಕ್ಸ್ಪೆಕ್ಟೇಷನ್ ತರ ಅವ್ರು ಇರಲ್ಲ ಎದುರುಗಡೆ ಅವ್ರು. ನೀವಂತೀರ ಹೋಗ್ಬಿಡ ಒಂದು ಕಾಫಿ ತಂದ್ಬಿಡ, ಅವ್ನು ಹೋದ, ನಿಮ್ ತಲೆ ನೋವು. ಮನೆಗೆ ಹೋಗಿ ಸೇರಿದ್ರು ಕೂಡ ಒಂದು ಕಾಫಿ ಬಂದಿರಲ್ಲ. ಶುಗರ್ಲೆಸ್ ಕಾಫಿ ಅಂದ್ರೆ ವಿತ್ ಶುಗರ್ ತಂದಿರ್ತಾನೆ. ಸ್ಟ್ರಾಂಗ್ ಕಾಫಿ ಅಂದ್ರೆ ಲೈಟ್ ಕಾಫಿ. ಇವತ್ತು ಆ ತರ ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ಎದುರುಗಡೆಯವ್ರು ಮಾಡೋಲ್ಲ. ಇವತ್ತು ಅದನ್ನ ನಿರ್ಧಾರ ಮಾಡ್ಬಿಡಿ. ನಾವ್ ಅಂದ್ಕೊಂಡಾಗೆಲ್ಲ ಎದುರುಗಡೆಯವ್ರು ಯೋಚನೆ ಮಾಡ್ಬಿಟ್ರೆ ಏನು ಬೇಡ. ಡ್ರೈವಿಂಗ್ ಅಲ್ಲಿ ಹೋಗಿ ರೋಡಲ್ಲಿ ಗಾಬರಿ ಆಗುತ್ತೆ. ನಾನು ಡ್ರೈವ್ ಮಾಡ್ತಿರ್ತೇನೆ ಅಲ್ವಾ, ನಿತ್ಯ ಒಂದು 20-30 ಕಿಲೋಮೀಟರ್ ಡ್ರೈವ್ ಮಾಡ್ತಾನೆ. ಬರುವಾಗ ಒಂದು 30, ಹೋಗುವಾಗ ಒಂದು 30 ಇದೆ. ಆಹಾ ಪರಮಾನಂದ. ಜಕ್ಕನ್ ನುಗ್ತರು. ನನ್ನ ಸ್ಪೀಡ್ ನೋಡ್ಬೇಕು, 15 ಕಿಲೋಮೀಟರ್ ಮೇಲೆ ಇರೋಲ್ಲ. ಖಾಲಿ ಇದ್ದಾಗ ಒಂದು 40. ಭಾರಿ ಭಯ ನನಗೆ. ನಾನು ಕರೆಕ್ಟ್ ಆಗಿದ್ದೇನೆ, ನುಗ್ಗೋದೆ. ರೋಡ್ ಸೆನ್ಸ್ ಇಲ್ಲ, ಪ್ರೆಸೆನ್ಸ್ ಇಲ್ಲ. ನಾನು ಅವ್ರನ್ನ ದೊಡ್ಡ ಗಾಡಿ ಬರ್ತಿದೆ, ಕರೆಕ್ಟಾಗಿ ಓಡಿಸೋಣ, ಪಕ್ಕದಲ್ಲಿರೋರು ಇನ್ನೊಬ್ರು ಟಚ್ ಆಗುತ್ತೆ, ಅವೆಲ್ಲ ಎಲ್ಲ ನುಗ್ಗೋ ಇದೇ ಆಗ್ಬಿಟ್ಟಿರೋದು. ಅದೇನೋ ಓಡ್ತಾರಪ್ಪ ಕೆಲವರು, ಟ್ರಾಫಿಕ್ ಸೆನ್ಸೇ ಇಲ್ಲ. ಕರೆಕ್ಟಾಗಿ ಟ್ರಾಫಿಕ್ ಅವರು ಅಲ್ಲಲ್ಲಿ ಕ್ಯಾಮ್ರಾ ಇಟ್ಟು ಈ ಥರ ಜಿಗ್ಜಾಗ್ ಡ್ರೈವು, ಓವರ್ ಲೆಫ್ಟ್ ಓವರ್, ಇನ್ನೊಂದು ಓವರ್ಟೇಕ್, ಈ ಥರದ್ದು ಫೈನ್ ಹಾಕ್ತೀವಿ ಅಂತ ಒಂದು 500 ರೂಪಾಯಿ ಕಲೆಕ್ಷನ್ ಮಾಡ್ತೀನಿ ಅಂದ್ರೆ ಓಪನ್ ಆಗಿ ಹೇಳ್ತೀನಿ, ವರ್ಷಕ್ಕೆ ಒಂದು 25,000 ಕೋಟಿ ಕರ್ನಾಟಕದ ಒಂದ್ರಲ್ಲಿ ಕಲೆಕ್ಷನ್ ಮಾಡ್ಬೋದು. ಇನ್ನು UP ಬಿಹಾರ್ ತಗೋತೀರಾ, ಕೇಳಲೇಬೇಡಿ. UPಲಂತೂ ಕೇಳಲೇಬೇಡಿ. ಅಲ್ಲಿ ಪೊಲೀಸ್ ಅಪ್ಪನೇ ಓಡೋಗ್ಬಿಟ್ಟಿರ್ತಾನೆ. ನಿಮ್ಗೆ ತಮಾಷೆ ಗೊತ್ತರ, ಬಿಹಾರು, ಜಾರ್ಖಂಡ್, ಈ 3 ಸ್ಟೇಟು, ಮಧ್ಯಪ್ರದೇಶ, ರೂಲ್ಸೇ ಇಲ್ಲ. ಅಲ್ಲಿಟ್ಟುಬಿಟ್ಟು ಕ್ಯಾಮ್ರಾ ತಗೋ, ಟಕ ಅಂತ. ಓಹ್, ನಮ್ಮ ದೇಶದ 48 ಲಕ್ಷ ಕೋಟಿಯಲ್ಲಿ ಓಪನ್ ಆಗಿ ಹೇಳ್ತೀನಿ ಮಕ್ಕಳೇ, 5 ಲಕ್ಷ ಕೋಟಿ ಬರೀ ಟ್ರಾಫಿಕ್ ಸಿಗ್ನಲ್ ಜಂಪ್ಗಳಿಂದ ಬರುತ್ತೆ. ಹೆಲ್ಮೆಟ್ ಇಲ್ಲ, ಸಿಗ್ನಲ್ ಜಂಪು, ಅಡ್ಡಾದಿಡ್ಡಿ ಓಡಿಸು, ವೀಲಿಂಗ್ ಮಾಡು, ಆ ಥರ ಇವರೊಂದು 1 ಲಕ್ಷ ಕೋಟಿ ಕ್ಯಾಮರಾಗಳಿಗೆ ಖರ್ಚು ಮಾಡ್ಬಿಡ್ಲಿ. ಒಂದು ಕರ್ನಾಟಕದಲ್ಲಿ ಒಂದು 10,000 ಕೋಟಿಗೆ ಈ ಥರ CC ಕ್ಯಾಮ್ರಾಗಳು ಅದು ಇದು ಅಂತ ಹೇಳ್ಬಿಟ್ಟು ನಿಂತುಕೊಂಡ್ರೆ ಬ್ಯೂಟಿ. ಆ ದುಡ್ಡನ್ನೇ ರೋಡ್ಗಳು ಮಾಡಲಿ, ಫ್ಲೈಓವರ್ಗಳು ಮಾಡಲಿ, ಇನ್ನೊಂದು ಮಾಡಲಿ, ಡಬಲ್ ಡೆಕ್ಕರ್ ರೋಡ್ಗಳು ಮಾಡಲಿ,
ಅಲ್ಲಲ್ಲಿ ನೀರು, ಇನ್ನೊಂದು ಟ್ರಾಫಿಕ್ ಪೊಲೀಸ್ ಅವ್ರಿಗೊಂದು ತಿಂಡಿ ಸೆಂಟ್ರು, ಕಾಫಿ ಸೆಂಟ್ರು, ಅವ್ರಿಗೂ ಒಂದು ರಿಲ್ಯಾಕ್ಸ್ ಸೆಂಟ್ರು, ಮಧ್ಯಾಹ್ನ ಒಂದು ಅರ್ಧ ಗಂಟೆ. ಸುಸ್ತಾಗ್ಬಿಟ್ಟಿರ್ತಾರೆ ನಿಂತ್ಕೊಂಡು, ಅವ್ರಿಗೆ ಉಸಿರಾಟಕ್ಕೆ ತೊಂದರೆ, ಇನ್ನೊಂದಕ್ಕೆ ತೊಂದರೆ. ಯಾರು ಕೇಳೋರು ಇದ್ದಾರಪ್ಪ ಅವ್ರನ್ನ? ಯಾರು ಮಾತಾಡ್ಸೋರು ಇದ್ದಾರಪ್ಪ? 12-4 ಗಂಟೆ ನಮಗೆ ಒಂಚೂರು ಅಷ್ಟಿಗಿನ ಕನ್ನಡಿ ಹತ್ತಿಸ್ಕೋತೀವಿ, ಮಾಸ್ಕ್ ಹಾಕೋತೀವಿ. ಅವ್ರಿಗೆ ಯೋಚನೆ ಮಾಡಿ ನೋಡಿ ಅವ್ರ ಗತಿ. ವೆರಿಕಾಸ್ ವೈನ್ಸ್ ಇಂದ ಹಿಡಿದು ಶ್ವಾಸಕೋಶ ಸಮಸ್ಯೆಗಳಿಂದ ಹಿಡಿದು ಅವ್ರಿಗೊಂದು ಹೆಲ್ತ್ ಕೇರ್ ಸೆಂಟರ್ ಇಲ್ಲ, ರೆಸ್ಟ್ ಕೇರ್ ಸೆಂಟರ್ ಇಲ್ಲ. ಎಲ್ಲೋ ಸಿಗ್ನಲ್, ಎಲ್ಲೋ ಟಾಯ್ಲೆಟ್ಗೆ ಹೋಗ್ತಾನೆ, ಯೂರಿನ್ಗೆ ಹೋಗ್ತಾನೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಊಟ ಕಟ್ಟಬೇಕು, ಬಟ್ಟೆ ಕಟ್ಟಬೇಕು, ಟೆನ್ಷನ್ನೇ ಅಲ್ಲಿ. ಎಲ್ಲೋಗ್ಬಿಟ್ಟ ಟ್ರಾಫಿಕ್ ಅವನು ಅಂತೀವಿ ನಾವು. ಅವ್ನು ಮನುಷ್ಯನೇ ಅಲ್ವಾ ಪಾಪ. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಈ ಥರದ್ದೊಂದು ಶಾರ್ಟ್ ಕಟ್ ಅಲ್ಲಿ ದುಡ್ಡನ್ನ ಈ ತರ ಆಲೋಚನೆ ಮಾಡಿದ್ರೆ ಗವರ್ಮೆಂಟ್ ಎಷ್ಟು ಮಾಡ್ಬೋದು ಗೊತ್ತಾ? ಬ್ಯೂಟಿಫುಲ್. ಇನ್ನು ಮೇಲೆ ಹೊರಗಡೆ ಲಿಕ್ಕರ್ ಅನ್ನ ಅಂಗಡಿಯಲ್ಲಿ ಸೇಲ್ ಮಾಡಲ್ಲ, ಡೋರ್ ಡೆಲಿವರಿಯೇ. ಮಿನಿಮಮ್ 150 ರೂಪಾಯಿ ತಗೋತೀವಿ ಅನ್ಲಿ, ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ ನೋಡಿ. ನೋ ಪಬ್ಲಿಕ್ ಸೇಲ್ಸ್ ಇಲ್ಲ, ಮನೆಗೆ ಬರುತ್ತೆ ಡೋರ್ ಡೆಲಿವರಿ, ಹೋಗಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸೆಂಟ್ರ್ ಗೌರ್ಮೆಂಟ್ ಓಪನ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ? ನೀನ್ ಹೊರಗಡೆ ಬರೋದು, ಅಲ್ಲೇ ಕುಡಿಯೋದು, ಅಲ್ಲೇ ಬೀಳೋದು. ನೋ ಓಪನ್ ಲಿಕ್ಕರ್ ಮಾಡ್ಬಿಡ್ಲಿ, ಮನೇಲೆ ಕುಡ್ಕೋ ಹೋಗ್, ನೀನ್ ಹೊರಗಡೆ ಬರೋದು ಬೇಡ. ಬಾರ್ಗೆ ಹೋಗೋದು ಯಾಕೆ, ಹೊರಗಡೆ ಕುಡಿಯೋದು ಯಾಕೆ, ಅವ್ನು ಹೊರಗಡೆ ಬರೋದು ಯಾಕೆ, ನೀವು ಹಿಡ್ಕೊಂಡು ಕ್ಯಾಚಿಂಗ್ ಅಂತ ಹಿಡ್ಕೊಳ್ಳೋದು ಯಾಕೆ, ಅದಕ್ಕೆ ಅಂತ ಒಂದು ಪೊಲೀಸ್ ಅವ್ನು ಇಡೋದು ಯಾಕೆ? ಈ ಥರದ್ದು ಒಂದು ಸಿಂಪಲ್ ಮಾಡಿ ನೋಡಿ. ಓಹ್, ಎಷ್ಟು ದುಡ್ಡು ಬರುತ್ತೆ ಗೊತ್ತಾ? ದಿನಕ್ಕೆ ಕಡಿಮೆ ಎಂದರು 100 ಕೋಟಿ ಬರುತ್ತೆ ಮಕ್ಕಳೇ. ಬರೀ ಕರ್ನಾಟಕದ ಹೇಳ್ತಿರೋದು, ಇಡೀ ದೇಶದ್ದು ಹೇಳಿದರೆ ಒಂದು ದಿನಕ್ಕೆ ಕಡಿಮೆ ಅಂದ್ರೆ 10,000 ಕೋಟಿ ಬರುತ್ತೆ ಈ ಥರದ ದುಡ್ಡಲ್ಲೇ. 3 ಲಕ್ಷ ಕೋಟಿ, ವರ್ಷಕ್ಕೆ 30 ಲಕ್ಷ ಕೋಟಿ ಎತ್ಬೋದು. ಅದ್ರಲ್ಲಿ ಅರ್ಧ ಇಟ್ಕೊಳ್ಳೋಣ, ಅದ್ರಲ್ಲಿ ಕಾಲ್ಭಾಗ ಇಟ್ಕೊಳ್ಳೋಣ, ಒಂದು 7 ಲಕ್ಷ ಕೋಟಿ ಬರುತ್ತೆ. ಏನೇನ್ ಮಾಡ್ಬೋದು ಯೋಚನೆ ಮಾಡಿ ನೋಡಿ. ಈ ತರ ಮಾಡಿದ್ರೆ ರಾಜಧನವನ್ನ ಯಾವ ತರ ಪಡಿಬಹುದು, ಈ ತರ ಟೀಮ್ ಇಟ್ಕೋಬೇಕು ಅಂತ ಅಶೋಕ ಚಕ್ರವರ್ತಿ ನವಮಾಣಿಕ್ಯರನ್ನ ಇಟ್ಕೊಂಡಿದ್ನಂತೆ. ಏನೇ ನಿರ್ಧಾರ ಮಾಡ್ಬೇಕು ಅಂದ್ರು ಪ್ರಜೆಗಳಿಗೆ ಒಳ್ಳೇದಾಗುತ್ತಾ, ರಾಜಧನ, ಈ ತರ ಎಲ್ಲ ಯೋಚನೆ ಮಾಡ್ಲಿಕ್ಕೆ. ನಾವು ಅದೆಲ್ಲ ಮಾಡೋದಿಲ್ಲ. ನಾವು ಪಕ್ಕದಲ್ಲಿ ಇಟ್ಕೊಳ್ಳೋದು ಅಕ್ಕಪಕ್ಕ ಬಂಧುಗಳು, ಸ್ನೇಹಿತರು, ಇನ್ನೊಂದು ಇವೆಲ್ಲ ಮಾಡೋದಿಲ್ಲ ಅಷ್ಟೇ. ಯಾರು ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ತಿರೋ ಪ್ರತಿ ತಾಯಿಗೂ ಪ್ರತಿ ವರ್ಷ ಒಂದು 10,000 ರೂಪಾಯಿ ಫ್ಯಾಮಿಲಿಗೆ ಒಂದು ಇನ್ಶೂರೆನ್ಸ್ ತರ 10 ವರ್ಷ ಕಳಿಸಿದವ್ರಿಗೆ 1 ಲಕ್ಷದ ಬಾಂಡ್ ಕೊಡ್ತೀವಪ್ಪ ಅಂತ ಹೇಳಿ ನೀವು ಹೇಳ್ಬಿಡಿ ನೋಡೋಣ. ಎಲ್ಲ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತಾರೆ. ಬೆಸ್ಟ್ ಟೀಚರ್ ಆಗಿ ನಿಮ್ಮ ಕ್ಲಾಸಲ್ಲಿ ಅವಾರ್ಡ್ ತಗೊಳ್ತಕ್ಕಂಥ ನಿಮ್ಮ ಇದಕ್ಕೆ ಟೀಚರ್ಸ್ಗೆ 1 ಲಕ್ಷದ ಅವಾರ್ಡ್ ಕೊಡ್ತೇವೆ ಅಂತ ಹೇಳ್ಬಿಡಿ. ಎಲ್ಲ ಗೌರ್ಮೆಂಟ್ ಟೀಚರ್ಸ್ ನೋಡಿ ಹೆಂಗಿರ್ತಾರೆ. ರಜಾ ಆಗದೆ ಬರೋ ಟೀಚರ್ಗೆ ಈ ಥರದ್ದು ಎಷ್ಟೋ ಸ್ಕೀಮ್ಸ್ ಮಾಡ್ಬೋದು ಮಕ್ಕಳೇ. ಮಾಡಲ್ಲ. ಈ ಥರ ದುಡ್ಡು ತಂದು ಈ ಥರ ಮಾಡ್ಬೋದು. ಕನ್ಯಾ ರಾಶಿಯವ್ರಿಗೆ ಇವತ್ತು ಆ ಥರದ ತಲೆ ಓಡುತ್ತೆ. ಇದು ಅದು ಹಿಂಗೆ ಹಂಗೆ ಅದು ಇದು ಸೂಪರ್. ಬಟ್ ಸ್ವಲ್ಪ ನಿಧಾನ. ನಿಮ್ಮ ಥರ ನಿಮ್ಮ ಸ್ಪೀಡ್ಗೆ ಅವ್ರು ಇರೋಲ್ಲ ಅಷ್ಟೇ. ನೀವು ನಿಮ್ಮ ಯೋಜನೆಯಲ್ಲಿ ನೀವೇ ಮಾಡ್ಕೊಂಡು ಹೋಗಿ ಚೆನ್ನಾಗಿರ್ತೀರಿ. ತುಲಾ ರಾಶಿ ಚಂದ್ರ ವಿಶೇಷವಾಗಿ 6ನೇ ಮನೇಲಿ ಶನಿ ಸಾರದಲ್ಲಿದ್ದಾನೆ. ತುತ್ತಿದೆ, ತಿನ್ನಲಾರಿರಿ, ಅನುಭವಿಸಲಾರಿ. ಅಂದ್ರೆ ಕೆಲಸ ಇದೆ, ಅದಕ್ಕೆ ತಕ್ಕಂತ ಸಂಬಳ ಇಲ್ಲ, ಗಿಂಬಳ ಇಲ್ಲ, ಪೊಸಿಷನ್ ಇಲ್ಲ, ಈ ತರದ್ ಏನೋ ಒಂದು ತೊಳಲಾಟವಿರುತ್ತದೆ. ಭಗವಂತ ನಿನ್ನ ದಯೆಯೊಂದಿರಲಿ. ನಿನ್ ಋಣದಲ್ಲಿ ನಾನಿದ್ದೇನೆ, ನನ್ನನ್ನು ಭೂಮಿಗೆ ಕಳಿಸಿದೆ. ನೀನ್ ಕೊಟ್ಟಷ್ಟು, ನೀನ್ ತಗೊಂಡಷ್ಟು. ಕೊಡೋನವನು ತಗೊಳ್ಳೋನು ಅವನು ಗೊತ್ತಿದೆ. ನಮ್ಮನ್ನು ಭೂಮಿಗೆ ಕಳಿಸ್ತವನು ಅವ್ನು ಕರೆದಾಗ ಹೋಗ್ಬೇಕು. ಸೊ ಆ ತರ ಇವತ್ತು ನನಗೆ ಕೆಲಸ ಕೊಟ್ಟವನು ನೀನು. ಇವತ್ತು 100 ರೂಪಾಯಿ ಕೊಟ್ಟಿದ್ದೆ, ಇಟ್ಸ್ ಯೋರ್ಸ್. 1000 ರೂಪಾಯಿ ಕೊಟ್ಟಿದ್ದೆ, ಅದು ನಿಂದೆ. ಈ ರೀತಿ ಅಂದ್ಕೊಂಡು ಹೆಜ್ಜೆ ಹಾಕಿ ತುಂಬಾ ತೃಪ್ತಿ ಸಮಾಧಾನವಾಗಿರ್ತೀರಿ. ವೃಶ್ಚಿಕ ರಾಶಿ ಸಣ್ಣ ತೊಳಲಾಟವೇ. ವೃತ್ತಿ ವಿಚಾರ, ಕುಟುಂಬ ವಿಚಾರ, ಮನೆ ವಿಚಾರ. ಚಂದ್ರ ಶನಿಸಾರ, ಪಂಚಮ ಶನಿವಾರ, ಅದ್ರಲ್ಲಿ ಬೇರೆ ರಾಹು. ಏನೋ ಒಂದು ಹಿರಿಯರದ್ದು, ಮನೆದು, ಕುಟುಂಬದ್ದು ಯಾವುದೋ ಒಂದು ಭಾರ, ಒದ್ದಾಟ, ತೊಳಲಾಟಗಳಲ್ಲಿ ಹೆಣಗಾಡುತ್ತೀರಿ. ಇರುವುದರಲ್ಲಿ ತೃಪ್ತಿ ಪಟ್ಟಾಗ ನಾನು ಬಯಸಿದ್ದಲ್ಲ. ಇಲ್ಲಿ ನೋಡಿ ಎಷ್ಟು ಹಣ್ಣುಗಳಿದೆ. ಭಗವತಿ ಇಚ್ಛೆ. ಬಂದವರೆಲ್ಲ ತಾಂಬೂಲ, ಬಂದವರೆಲ್ಲ ಹಣ್ಣು. ಗುರುಗಳೇ ಇಟ್ಕೊಳ್ಳಿ ಅಂತ. ನಾನು ತಿನ್ನೋದು ಒಂದು ಹಣ್ಣು. ಸ್ಟಾಫ್ ಇದೆ, ಅದನ್ನೇ ಒಂದು ತಾಂಬೂಲ ಬ್ಯಾಗಲ್ಲಿ ಹಾಕಿ ಕೊಟ್ಟು ಬಿಡ್ತೇನೆ. ಆಗ್ಲಿ, ತಗೊಂಡೋಗ್ರಿ ಸಾಕು. ಭಗವಂತ ನೀನು ಕೊಟ್ಟಷ್ಟು ರಾಮ. ಇವತ್ತು ಅದು ಅಂದ್ಕೊಳ್ಳಿ. ವೃಶ್ಚಿಕ ತೃಪ್ತಿ ಇಲ್ಲ ಅಂದ್ರೆ ಯಾವುದೋ ಹಿರಿಯರ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಅದರಲ್ಲೂ ದೊಡ್ಡವರ ಆರೋಗ್ಯದ ಕಡೆ ಗಮನ ಕೊಡಿ ಹಿರಿಯರಿದ್ರೆ. ಯಾಕಂದ್ರೆ ಶನಿ ವಕ್ರ,
ಅರ್ಧ ಅಷ್ಟಮ ಶನಿಯಲ್ಲಿದ್ದಾನೆ. ಸ್ಟ್ರೈಟ್ ಅವೇ ಈ ವಿಲ್ ಲೇಟ್ ನಿಮ್ಮ ತಂದೆ ಹೊಡಿತಾನೆ, ತಂದೆ ಸಮಾನರನ್ನ ಹೊಡಿತಾನೆ. ಮಾವಯ್ಯ, ತಂದೆ, ಜಾಗೃತಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಇನ್ನು ವಿಶೇಷವಾಗಿ ಧನುಸು ರಾಶಿ. ಸುಖದಲ್ಲಿ ಭಾರ, ಏನೋ ಭಾರ. ಸುಖ ಬೇಕು, ಕಷ್ಟಪಡದೆ ಬರಬೇಕು. ಸುಖ ನಮ್ಮ ನಮ್ಮ ಮನಸ್ಥಿತಿ ಹೆಂಗೆ ಗೊತ್ತ, ನಾನು ಆಗಾಗ ಹೇಳ್ತಿರ್ತೇನೆ, ನಮ್ಮ ಗುರುಗಳು ಹೇಳಿರೋದು, ಅಂದರೂ ಬಾಗುಂಡಾಲಿ ಅಂದಲೋನೆ ನೊಕ್ಕಡೆ ಉಂಡಾಲಿ. ಎಲ್ಲರೂ ಚೆನ್ನಾಗಿರ್ಬೇಕು ಗುರುಗಳೇ, ಅದು ನಾನೊಬ್ಬನೇ ಆಗಿರ್ಬೇಕು ಗುರುಗಳೇ. ಇಂಥ ಒಂದು ವಿಕೃತ, ಯಾರು ಚೆನ್ನಾಗಿರ್ಬಾರ್ದು, ನಾನೊಬ್ಬನೇ ಚೆನ್ನಾಗಿರ್ಬೇಕು. ಆದ್ರೂ ನಾನೊಬ್ಬನೇ ತುಪ್ಪದ ತೊಟ್ಟಿಲಿ ಇಳಿದಿರ್ಬೇಕು, ಜೇನು ತುಪ್ಪದ ತೊಟ್ಟಿಲಿ ಇಳಿದಿರ್ಬೇಕು. ಈ ತರದೊಂದು ಭಾವ. ವಿಪರೀತ ಸುಖ, ವಿಪರೀತ ಮಧು, ನಾಶನಂ ವಿಷಮಯಂ. ಅದು ಶುಗರು ಒಂದು ಹಂತದವರೆಗೂ ನಮ್ಮ ಬಾಡಿಲಿ ಇದ್ರೆ ಓಕೆ, ಅತಿ ಆದ್ರೆ ಢಮಾಲು. ಇವತ್ತು ಆ ಥರ ಅತಿ ಸುಖ ನಿಮ್ಮ ಒಂದು ಆನಂದವನ್ನು ಕೆಡಿಸುತ್ತೆ. ಇರೋ ಸುಖವನ್ನು ಆನಂದ ಪಡಿ. ಇನ್ನು ಮಕರ ರಾಶಿ. ಆರೋಗ್ಯ ನೋಡ್ಕೊಳ್ಳಿ ಅಷ್ಟೆ. ಧೈರ್ಯ ಏನೋ ಒಂಥರ ಕಸಿವಿಸಿ. ಅಷ್ಟಮವನ್ನ ಶನಿ ಬೇರೆ ನೋಡ್ತಿದ್ದಾನೆ. ಸೊ ಇಂಟೆಸ್ಟೈನ್ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ತಲೆನೋವು, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆ, ಕೊಲೆಸ್ಟ್ರಾಲ್ ಸಮಸ್ಯೆಗಳಿದೆ. ಸ್ವಲ್ಪ ಜಾಗ್ರತೆ. ಆರೋಗ್ಯಂ ನೋಡಿ, ಯಾವಾಗಲೂ ಅಷ್ಟೇ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಎಕ್ಸಸೈಸ್, ವಾಕಿಂಗ್ ಅನ್ನೋದು ಅಳವಡಿಸ್ಕೊಬಿಡ್ಬೇಕು. ಊಟ ತಿಂತೇವೆ, ಬಟ್ಟೆ ಹಾಕ್ತೇವೆ, ಸ್ನಾನ ಮಾಡ್ತೇವೆ, ಕೆಲ್ಸಕ್ಕೆ ಹೋಗ್ತೇವೆ, ಎಲ್ಲ ಮಾಡ್ತೇವೆ. ಎಕ್ಸಸೈಸ್, ವಾಕಿಂಗ್ ಅಂದ್ರೆ ಅದಕ್ಕೊಂದು ಕಾರಣ ಕೊಡ್ತೀವಿ. ಇಟ್ ಶುಡ್ ಬಿ ದಿ ಪಾರ್ಸಲ್. ಅದೊಂದು ಪಾರ್ಸಲ್ ಆಗ್ಬೇಕು ಮಕ್ಕಳೇ. ಅದೊಂದು ಜೀವನ ಶೈಲಿ ಆಗಬೇಕು. ಬೆಳಿಗ್ಗೆ ಎದ್ದಿದ್ದು ಆಟೋಮೆಟಿಕಲಿ ಟಾಯ್ಲೆಟ್ಗೆ ಹೋಗ್ತಿರ್ತಾನೆ, ಕೈ ಕಾಲು ತೊಳ್ಕೊಂಡು ಹೊರಗಡೆ ಒಂದು ವಾಕ್ ಹೋಗ್ಬಿಡ್ಬೇಕು. ಒಂದು 20 ನಿಮಿಷ ಬೆವರ್ಬೇಕು ಮೈ. ಆ ಬೆವರದ ಮೇಲೆ 20 ನಿಮಿಷ ಮಾಡಿ. ಅರ್ಧ ಗೆದ್ದು ಬಿಟ್ರಿ ನೀವು 6 ತಿಂಗಳು ಮಾಡಿ ನೋಡಿ. ಬೆವರೋವರೆಗೂ ಮಾಡಿ, ಬೆವರದ ಮೇಲೆ ಇನ್ನೊಂದು 20 ನಿಮಿಷ ಮಾಡಿ. ಅದನ್ನ ನೀವು ಮಕರ ರಾಶಿಯವ್ರು ಸ್ವಲ್ಪ ಸೋಮಾರಿಗಳು. ತಿನ್ನೋದಕ್ಕೆ ಸೈ, ಮಲಗೋದಕ್ಕೆ ಸೈ, ಕುಡಿಯೋದಕ್ಕೆ ಸೈ, ರಿಲ್ಯಾಕ್ಸ್ ಆಗಿರೋಕ್ ಸೈ, ಎಂಟರ್ಟೈನ್ಮೆಂಟ್ಗೆ ಸೈ. ಆ ಹ್ಯಾಪಿನೆಸ್ ಎಲ್ಲಿರುತ್ತೋ ಅಲ್ಲಿ ನೀವು ಇರ್ತೀರಿ. ನೀವು ಅದಿದೆ ನಿಮ್ಮ ಬಾಡಿನ ಫಿಟ್ಟು, ಇನ್ನೊಂದು ಹೊಟ್ಟೆ ಕಟ್ಟು, ಬಾಯಿ ಕಟ್ಟು, ಕೈ ಕಟ್ಟು ಖಂಡಿತ ಬರಲ್ಲ ಮಕರ ರಾಶಿಯವ್ರಿಗೆ. ಹೌದು ಅಲ್ವೋ? ಎಷ್ಟು ಜನ ಕಾಯ್ತಿರ್ತೇನೆ, ಕಮೆಂಟ್ ಕೊಡ್ತೀನಿ ನೋಡೋಣ. ಅದಕ್ಕೆ ಮಕರ ರಾಶಿಯವ್ರು ಸ್ವಲ್ಪ ಅಂಡಕ್ಕ, ಗುಂಡಕ್ಕ, ಗುಂಡಕ್ಕ ಅಂತ ಹೇಳ್ತಿರ್ತೇನೆ. ಹೌದು, ಅಂಡು ಗುಂಡು ಗುಂಡು ಏನೋ ಒಂದು ಬಾಯಿ ಕಟ್ಟಿರಲ್ಲ. ತಿಂತಿದ್ದೀರಿ, ಅದಕ್ಕೆ ಡಬಲ್ ಮಾಡಬೇಕು. ಜಾಸ್ತಿ ತಿಂದ್ರೆ ಮಾರನೇ ದಿನ ಇನ್ನೊಂದು ಕಿಲೋಮೀಟರ್ ಎಕ್ಸ್ಟ್ರಾ ಇಡಬೇಕು ಮಕ್ಕಳೇ. ಎಲ್ಲದಕ್ಕೂ ಇದೆ. ಇದು ಒಂದಕ್ಕೆ ನಿಮ್ಮ ಸಿಸ್ಟಮ್ಗೋಸ್ಕರ ಒಂದು 3/4 ಗಂಟೆ, ಒಂದು 40 ನಿಮಿಷ, 24 ಗಂಟೆಯಲ್ಲಿ ಇಲ್ಲ ಒಂದು 60 ನಿಮಿಷ ನಿಮಗೋಸ್ಕರ ಯಾರಿಗೋಸ್ಕರನೂ ಅಲ್ಲ, ಬೇರೆ ಏನೇನೋ ಯಾರಿಗೋಸ್ಕರ, ಮಕ್ಕಳಿಗೋಸ್ಕರ ಇದರ, ಮನೆಗೋಸ್ಕರ ಇದರ, ಯಜಮಾನರಿಗೋಸ್ಕರ ಇದರ, ಹೆಂಡತಿಗೋಸ್ಕರ ಇದರ, ಬಾಸ್ಗೋಸ್ಕರ ಇದರ, ಫ್ರೆಂಡ್ಗೋಸ್ಕರ ಇದರ, ದುಡಿತಕ್ಕೋಸ್ಕರ ಇದರ, ಪ್ರಮೋಷನ್ಗೋಸ್ಕರ ಇದರ, ಇಂಕ್ರಿಮೆಂಟ್ಗೋಸ್ಕರ ಇದರ, ಕೀರ್ತಿಗೋಸ್ಕರ ಇದರ, ಪ್ರತಿಷ್ಠೆಗೋಸ್ಕರ ಇದರ, ಎಲ್ಲ ಓಕೆ. ಆರೋಗ್ಯ ಇಲ್ಲ, ಇದು ಯಾವುದೂ ಇಲ್ಲ, ಡಮಾಲು. ಒಂದು 3/4 ಗಂಟೆ ನನ್ನ ದೇಹ ದಂಡಿಸ್ಬೇಕು. ಒಂದು 20-25 ನಿಮಿಷ ಬಿಸಿ ಆಗಬೇಕು. ಅದರ ಮೇಲೆ ಒಂದು 20-25 ನಿಮಿಷ ಬೆವರು ಸೋಸು ಹಾಗೆ ಮಾಡಿ ಅದನ್ನ ಒಂಥರ ಊಟದ ತರ ಇಟ್ಕೋಬೇಕು. ಊಟ ತಿಂತೀವಿ, ಹೋಳಿಗೆ ತಿಂತೀವಿ, ಜ್ಯೂಸ್ ತಿಂತೀವಿ, ಹಣ್ಣು ತಿಂತೀವಿ, ಹೊಸ ಬಟ್ಟೆ ಹಾಕ್ತೀವಿ, ಹೊಸ ಚಪ್ಪಲಿ ಹಾಕ್ತೀವಿ. ಇದೆಲ್ಲದಕ್ಕೂ ನಿಮ್ಮಲ್ಲಿ ಶಕ್ತಿನೇ ಇಲ್ಲ ಅಂದ್ರೆ ದಯಮಾಡಿ ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳು. ವಾಟ್ ಎವರ್ ದ ಕಾಸ್ಟ್, ಎಲ್ಲಿದ್ರು ಹೇಗಿದ್ರು ನಾವು ನೋಡಿ ಎಲ್ಲಿದ್ರು ಒಂದು ವೈದಿಕ ಮಾಡ್ಕೋತೀವಿ, ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ಒಂದು ಜಪ ಮಾಡ್ಕೋತೀವಿ, ಒಂದು ಧ್ಯಾನ ಒಂದು ಯೋಗಾನೂ ಮಾಡ್ತೇವೆ ನಾವು. ಹೌದು, ನಿಮ್ಮನ್ನು ಕಾಪಾಡಿಕೊಳ್ಳಲು ನೀವೇ ನಿಂತ್ಕೋಬೇಕು. ಮುಖ್ಯವಾಗಿ ಮಕರದ ರಾಶಿ, ನೀವು ಸ್ವಲ್ಪ ಶುದ್ಧ ಸೋಮಾರಿ, ನೀವು ಮಾಡಲ್ಲ. ನೀವು ಬಿಡಿ ಗುರುಗಳು ಆಮೇಲೆ ನೋಡೋಣ ನಡೀಲಿ ಅನ್ನೋದು. ಅದೇ ದುಡ್ಡು ಸಂಪಾದನೆ ಇನ್ನೊಂದು ಓಡ್ತಿರುತ್ತೆ. ಬುಧ ಬೇರೆ ಅಷ್ಟಮ ಅಲ್ವಾ, ಟಕ. ಯಾವ ದುಡ್ಡು ನೀವೇ ಚೆನ್ನಾಗಿಲ್ಲ ಅಂದ್ಮೇಲೆ ತಟೆ ತುಂಬ ಜೇನುತುಪ್ಪ ತಿನ್ನಕ್ಕಾಗ್ಲಿಲ್ಲ, ತಟೆ ತುಂಬ ಹೋಳಿಗೆ ತಿನ್ನಕ್ಕಾಗ್ಲಿಲ್ಲ, ಅಯ್ಯೋ ಯಾರಿಗ್ರಿ ಬೇಕು ದುಡ್ಡು? ಆಮೇಲೆ ಯಾರಿಗ್ರಿ ಬೇಕು ಅಧಿಕಾರ? ಕೊಯ್ ಕೊಟ್ಟು ಡುಮ್ಮು. ಮಕರಂ ಆರೋಗ್ಯಂ. ಕುಂಭಂ ಚೆನ್ನಾಗಿದೆ, ಓಡಬೇಕು, ಪರಿಶ್ರಮ, ಸಿಕ್ಕಾಬಟ್ಟೆ ಓಡಾಟ, ಕೆಲಸ ಕಾರ್ಯ ಸ್ವಲ್ಪ ಹೈರಾಣ್ ಮಾಡಿಸುತ್ತೆ. ಒಂದು ಸಣ್ಣ ಎಣ್ಣೆ ಹಚ್ಚಿ ಸ್ನಾನ ಮಾಡಿ,
ಓಂ ನಮೋ ಭಗವತೆ ವಾಸುದೇವಾಯ. ಶನಿ ವಕ್ರ, ಇದು ನೋಡು, ಅದು ನೋಡು, ಮನೆ ನೋಡು, ಕೆಲಸ ನೋಡು, ವ್ಯವಹಾರ ಮಾಡು, ಈ ತರದ ಕೆಲವೊಂದಿದ್ರೂ ಕೂಡ ಯಶಸ್ಸನ್ನ ಪಡೆಯತಕ್ಕಂಥ ಒಂದು ದಿನ. ಏನ್ ಓಡ್ತಿರೋ ಡಬಲ್ ಓಡ್ತೀರಿ, ಡಬಲ್ ಪ್ರಮೋಷನ್, ಡಬಲ್ ಇಂಕ್ರಿಮೆಂಟ್. ಮೀನರಾಶಿ ಸ್ವಲ್ಪ ಖರ್ಚುಗಳು, ಡಿಫಾಲ್ಟ್ ಖರ್ಚುಗಳು ಸ್ವಲ್ಪ ಇರುತ್ತೆ. ಅದೊಂದು ಸ್ವಲ್ಪ ಕಾಲು ಎಳೆಯೋದು, ಕೈ ಎಳೆಯೋದು, ಸ್ಟಿಫ್ನೆಸ್ ಆಗೋದು, ಡಸ್ಟ್ ಅಲರ್ಜಿ ಆಗೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ವಾಟರ್ ಇನ್ಫೆಕ್ಷನ್ ಆಗೋದು, ಈ ಥರದ್ದು ಕೆಲವೊಂದು ಭಾವಗಳು ನಿಮ್ಮ ದಣಿಸ್ತವೆ. ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡಿ. ನೀವು ಕೂಡ ಸ್ವಲ್ಪ ಸೋಮಾರಿಗಳೇ. ಕಲ್ ಬನಾಯಂಗೆ ಅಂತ ಕಲ್ಲಾಗ್ಬಿಡ್ತೀರಾ. ಫಿಟ್ ಇಟ್ಕೋಬೇಕು, ಓಡ್ಬೇಕು. ನಾವೇನು ಊಟ ತಿಂತಿದ್ದೀವಿ ಇವತ್ತು ನೋಡಿ, 300ಕ್ಕೂ ಮೇಲ್ಪಟ್ಟ ತರಕಾರಿ, ಸೊಪ್ಪು, ಹೂವು, ಹಣ್ಣುಗಳಲ್ಲಿ ಬರೀ ಕೆಮಿಕಲ್ಗಳೇ ಅಂತ ಡಿಕ್ಲೇರ್ ಆಗ್ಬಿಟ್ಟಿದೆ. ಕೆದಕಿದ್ರೆ ಎಲ್ಲ ಕೆಮಿಕಲ್, ಎಲ್ಲ ವಿಷಯನೇ ನಾವು ತಿಂತಿರೋದು. ಜಾಗ್ರತೆ. ಏನ್ ತಿಂತಿದ್ದಾವೆ, ಯಾವಾಗ ಮಲಗ್ತಿದ್ದೇವೆ, ಹೇಗ್ ಮಲಗ್ತಿದ್ದೇವೆ, ಎಷ್ಟೊತ್ತಿಗೆ ಮಲಗ್ತಿದ್ದೇವೆ, ತುಂಬಾ ಸ್ವಲ್ಪ ನೀವು ಬದಲಾಗಿ. ಗೂಗಲ್ ಯುಗ ಮಕ್ಕಳೇ, ನೀವು ಗೂಗಲ್ ಯುಗ ಇವತ್ತು. ನಾವೇನು ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಸ್ವಲ್ಪ ಖರ್ಚು ಅಷ್ಟೇ, ಮಿಕ್ಕಂತೇನು ಅಷ್ಟೇ ಆದಾಯ ಇರುತ್ತೆ. ಇದ್ರತನೇ ಕೊಡೋಕೆ, ಇಲ್ಲಿದೆ ಕೊಡ್ತಿದ್ದೀನಿ, ಇಲ್ಲ ಅಂದಾಗ ಇಲ್ಲ ಅಷ್ಟೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.